ಎಷ್ಟು ದಿನ ಅಂತ ದಿಗ್ಭ್ರಾಂತವಾಗಿ ಕುಳಿತುಕೊಳ್ಳುವೆ. ಗಂಟೆ ಆಗಲೇ ರಾತ್ರಿ 9 ಆಯ್ತು. ಮಾವನವರು ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ. ಸ್ವಲ್ಪ ಊಟನಾದ್ರೂ ಮಾಡಿ ಕೊಡು ಹೇಳಕ್ಕ. ಮುತ್ತಿನಂಥ ನನ್ನ ಮೈದನ ಎಂದು ಪೊಲೀಸರ ಸೊತ್ತಾದನ. ಮುಂದೆ ನನ್ನ ಹಸುವಿನ ದಾಹ ಹೀಗೆ ಹೋಗಿದೆ ಅಮ್ಮ. ನನ್ನ ಗಂಡನ ಕಣ್ಣು ಕಿತ್ತ ಭಂಡರ ಪುಂಡಾಟಿಕೆ ಕಾಲೂರಿ ನಿಲ್ಲುತ್ತಿದೆ ಅಮ್ಮ ನನ್ನೆದೆಯ ಮೇಲೆ. ನಾನೇನು ಅಂತ ಸಹಿಸಿಕೊಳ್ಳಲಿ ಬಾಯಿ ಮನೆತನದ ಬಾಧೆಯನ್ನು ಹೇಗಾದ್ರೂ ಮಾಡಿ ಸಹಿಸಿಕೊಳ್ಳಲೇಬೇಕು. ನಮ್ಮ ಹಣೆ ಬರದ ಲಿಖಿತವನ್ನ ಇದೇ ರೀತಿ ಬರೆದಿರುವಾಗ ಅದು ನಮ್ಮ ಪ್ರಾರಬ್ಧ ಕರ್ಮ. ಅದನ್ನು ಅನುಭವಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅಕ್ಕ. ಯಾವುದು ಧರ್ಮ, ಯಾವುದು ಕರ್ಮ, ಯಾವುದು ಇದೊಂದು ತಿಳಿಯದೆ ಕಾಡುಗಿಚ್ಚಿನಲ್ಲಿ ಆವರಿಸಿದೆ ಅಮ್ಮ ನಮ್ಮೆಲ್ಲರ ಬಾಳು. ಶಿವಶಕ್ತಿಯರ ಸತ್ತಿನ ಹೋರಾಟದಲ್ಲಿ ಗಂಗೆ ಮುನಿಯರ ಬಾಳಿನ ಕದ ತೆಗೆಯುವೆಂದರೆ ನಮ್ಮೆಲ್ಲರ ಬಾಳು ಕಾಲಕೂಟ ವಿಷಯವಾಗಿದೆಯಮ್ಮ. ಇನ್ನೆಲ್ಲಿಯಮ್ಮ ನಮಗೆ ಅಮೃತದ ಧರೆ. ಆ ಕ್ಷೀರ ಸಾಗರವನ್ನು ಮತನ ಮಾಡಿ ಬಂದ ಕಾಲಕೂಟ ವಿಷವನ್ನು ಕುಡಿದು ಅಮೃತವನ್ನು ಕೊಡಲಿಕ್ಕೆ ಆ ಶ್ರೀಹರಿ ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ ಅಕ್ಕ. ಆದ್ರೆ ಅಲ್ಲಿವರೆಗೂ ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿಕೋ ಅಕ್ಕ. ಸಮಾಧಾನ ಸಮಾಧಾನ ಸಮಾಧಾನ. ಆ ಗೌಡ ನನ್ನ ತಂಗಿಯ ಶೀಲಗೆಡಿಸಿ ಅವಳನ್ನು ಕೊಂದಾಗ ಮಾಡಿಕೊಂಡೆ ಸಮಾಧಾನ. ನೂರಾರು ಚೀಲ ಬೆಳೆಯುವ ಗೋಡಿಗೆ ಬೆಂಕಿ ಇಟ್ಟಾಗ ಮಾಡಿಕೊಂಡೆ ಸಮಾಧಾನ. ನನ್ನ ಗಂಡನನ್ನ ಕಟ್ಟಿ ಹಾಕಿ ಚಾಟಿ ಹೀಟಿಯಿಂದ ಹೊಡೆದು ಅವರ ಕಣ್ಣ ಕಿತ್ತಾಗ ಮಾಡಿಕೊಂಡೆ ಸಮಾಧಾನ. ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ ನನ್ನ ಮೈದನನ್ನ ಜೈಲಿಗೆ ಕಳಿಸಿದಾಗ ಮಾಡಿಕೊಂಡೆ ಸಮಾಧಾನ. ಈಗ ಈ ನನ್ನ ವಂಶವನ್ನೇ ನಿರ್ವಂಶ ಮಾಡಲು ಹುಚ್ಚು ಹಾಕಿರುವಾಗ ನಾನೇನು ಅಂತ ಮಾಡಿಕೊಳ್ಳಲಿ ಅಮ್ಮ ಸಮಾಧಾನ. ಇದೇನಕ್ಕ ಹಿರಿಯರಾದ ನೀವೇ ಹಿಂದೆ ನಡೆದು ಹೋದ ಘಟನೆಯನ್ನು ನೆನೆಸಿಕೊಂಡು ಈ ರೀತಿ ಹತ್ತು ಸಣ್ಣಾಗ್ತಾ ಇದ್ರೆ ನಿಮಗಿಂತಲೂ ಸಣ್ಣವಳಾಗಿರೋ ನನ್ನ ಪಾಡೇನೋ. ತಂದೆ ಕೊಲೆಯಾಗಿ ಹೋದ, ಅಣ್ಣ ಮನೆ ಬಿಟ್ಟು ಹೋದ, ಸುಖ ಸಂತೋಷ ಕಾಣಬೇಕಾಗಿರೋ ನನ್ನ ಪತಿ ಸೆರೆಮನೆ ಸೇರಿದ. ಹೇಳಕ್ಕ ಹೇಳು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ. ನಾವೆಷ್ಟು ಹತ್ತು ಸತ್ತರೂ ಆ ಕಂತುರಾಯ ನಮ್ಮನ್ನು ಎತ್ತಿಕೊಳ್ಳಲು ಬರುವುದು ನಡೆಯ ಮಾಮಲಿಕೊಳ್ಳೋಣ. ನಾವು ಅಂದುಕೊಂಡ ಸಮಯವನ್ನು ಸಾಧಿಸಲು ಇದು ಒಳ್ಳೆಯ ಸಮಯ. ಹೌದು ನಾಗರಾಜ್, ಆ ಶಿವ ಪರ್ವತನೊಳಗಾಗಿ ನಾವು ಬಂದ ಕೆಲಸ ಮುಗಿಸಿಕೊಂಡು ಹೋಗಿಬಿಡೋಣ ಬಾ. ಆ ಶಿವ ಬಂದು ನಮ್ಮನ್ನು ನೋಡಿದರೆ ಹುಚ್ಚನಂತೆ ತಿರುಗಲಿ ಈ ಜಗದಲ್ಲಿ. ನಡೆಯುವವನ ನಮ್ಮ ಕೆಲಸ ಸಾಧಿಸಲು. ಗಂಗಾ, ಯಮುನಾ, ಗಂಗಾ, ಯಮುನಾ. ಈಗ ಬಂದ್ರ ಸ್ವಾಮಿ?
ಮಾವ ಈಗ ಬಂದ್ರ ಮಾವ? ಬೆಂಕಿ ಹಾಕಿರಿ ನಿಮ್ಮ ಸ್ವಾಮಿ. ಮನೆಯಲ್ಲಿ ಯಾರೂ ಇಲ್ಲವೆಂದು ತಿಳಿದು ಸತ್ತಿಲ್ಲದೆ ಕಾಮದಾಗ ಮಾಡಲು ಸಿದ್ಧರಾಗಿರುವುದಾ? ಸ್ವಾಮಿ, ಇದು ನೀನು ಮಾತನಾಡ್ತಾ ಇದ್ದೀರಿ. ಜಲಗಂಗೆ ಯಮುನೆಯರಂತಹ ಪವಿತ್ರ ಹೃದಯಗಳಿಗೆ ಅಲ್ಪವಾಗಿ ಮಾತನಾಡಿ ನಮ್ಮ ಪವಿತ್ರತೆಗೆ ಕುಂದು ತರಬೇಡಿ ಸ್ವಾಮಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ. ನನ್ನ ಪಾದ ಮುಟ್ಟದಿರು ಹೇಸಿ ಎಂದೆ. ಪವಿತ್ರ ಗಂಗೆ ಎಂದು ತಿಳಿದು ನನ್ನ ಕಣ್ಣಿನಲ್ಲೇ ನಿಮ್ಮ ಮಿಂದ ನಡೆಹುದು ಗಂಡನಾದ ನನ್ನ ಮುಖಕ್ಕೆ ಕೆಂಡ ಮುಗಿದು ಸುಡುತ್ತಿರುವಿರಾ? ತಂದೆ ತಾಯಿಗಳಿಲ್ಲದ ತಪ್ಪಲಿ ಎಂದು ನಂಬಿ ನಿಮ್ಮ ಮದುವೆ ಆದರೆ ನನಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟಿ. ಹೇಳು, ಯಾರವರು ನಿಮ್ಮ ಪ್ರಿಯಕರರು? ಏನು ಗೊತ್ತಿಲ್ಲದ ವಿಷಯದಲ್ಲಿ ನಿಮ್ಮ ಪ್ರಿಯಕರ ಯಾರು ಎಂದು ಒತ್ತಿ ಒತ್ತಿ ಕೇಳಿದ್ರೆ ಎಂತ ವಿಚಾರಿಸಿ ಹೇಳಬೇಕು ಮಾವ? ಗೊತ್ತಿಲ್ಲದ ವಿಷಯವನ್ನು ಗೊತ್ತಿಲ್ಲವೆಂದು ನಿಪ್ಪತ್ತಿಗೆ ಮಾಡಿಬಿಟ್ಟಿ ನನ್ನ ಮನೆ ತಂದ ವಂಶ ಜ್ಯೋತಿಯಲ್ಲ. ನನ್ನ ತಮ್ಮನ ಬಡದಿಯಾಗಿ ಬಂದು ನಮ್ಮ ಕಣ್ಣಲ್ಲಿ ಬಣ್ಣರಿಸಿ ಗಂಜ ಬಿಟ್ಟ ಕೈಯಾಳಿಯಂತೆ ಪಂಚದಳು ಸೂಳೆ ಹಬ್ಬಸುದಾಗಿ ಕಳೆದು ಬಿಟ್ಟಿರಿ ನನ್ನ ರೈತ ಮನೆತನದ ಮರ್ಯಾದೆಯಲ್ಲ. ಖಂಡಿತ ಇಲ್ಲ. ನಾವಂತ ಹೇಸಿತನದ ವೇಷರು ಸೊಗು ಹಾಕಿ ಈ ನಮ್ಮ ಗರ್ಭಿತನಕ್ಕೆ ಘಾಸಿ ತಂದಿಲ್ಲ ಮಾವ, ಘಾಸಿ ತಂದಿಲ್ಲ. ಮೋಸದಿಂದ ಸೀತೆಯನ್ನು ಹೊತ್ತೊಯ್ದ ರಾವಣ ಅವನಂಥ ಕಾಮುಕ. ಆದ್ರೆ ಅವನ ಹೆಂಡತಿ ಮಹಾಸತಿ ಮಣ್ಣು. ನಾವು ಕೂಡ ಈ ನಮ್ಮ ಗರ್ಭಿತನವನ್ನ ಕಾಪಾಡಿಕೊಂಡು ಬಂದಿದ್ದೇವೆ ಮಾವ. ಇಲ್ಲದ ದುರಾಲೋಚನೆ ನಾವು ಹೊಡೆದು ಹಾಕಿ ಮಾವ. ಈ ನಿಮ್ಮ ಸೊಸೆಯಂದಿರು, ಈ ನಿನ್ನ ಸೊಸೆಯಂದಿರು ಗಂಗೆ ಅಷ್ಟೇ ಪವಿತ್ರರು ಮಾವ. ಯಮುನ, ಒತ್ತು ಒತ್ತು ಮತ್ತೆ ಬಿತ್ತದಿರು ಈ ಬಣ್ಣದ ಮಾತನ್ನ. ಪ್ರತ್ಯಕ್ಷ ಕಂಡರೂ ಪರೋಕ್ಷವಾಗಿ ನೀ ನನಗೆ ಉತ್ತರ ಕೊಡ್ತಿರುವೆ ಎಂದಾಗ ನೀನೆಂತ ಮನಸ್ಸು ಜಾತಿಯ ಹೆಣ್ಣಿರಬೇಕು. ಗಂಗಾ, ಕೊಡು ನಿನ್ನ ತಂಗಿ ಆಡಿದ ಮಾತಿಗೆ ಉತ್ತರ. ರಾವಣನ ಹೆಂಡತಿ ಮಹಾಸತಿ ಮಂಡೋದರಿಯಂತೆ ನೀವಿಬ್ಬರು ಗರತಿಯರ. ನಾನೊಬ್ಬ ರಾವಣನತೆ. ಗಂಗಾ, ಹೇಳು, ಯಾವುದು ಸತ್ಯ, ಯಾವುದು ಸುಳ್ಳು? ಸ್ವಾಮಿ, ಕಾಮನಿಯಾದವರ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುವ ನಾವೀಗ ನಿಮ್ಮ ಕಣ್ಣಿಗೆ ದಾರಿ ತಪ್ಪಿದವರಂತೆ ಮರಟಿ ಮಲ್ಲಮ್ಮನ ಮಾತಿಗೆ ಬರಮರಟಿ ಒಪ್ಪಿಕೊಂಡ. ಸೀತೆಯ ಮಾತಿಗೆ ರಾಮ ಮೆಚ್ಚಿಕೊಂಡ. ಭಾನುಮತಿಯ ಮಾತಿಗೆ ದುರ್ಯೋಧನ ತಪ್ಪಿಕೊಂಡ. ನಮ್ಮ ಪವಿತ್ರತೆಗೆ ಕುಂದು ತರಬೇಡಿ ಈ ನಮ್ಮ ಶೀಲದ ಎಡೆ ನಿಮಗಾಗಿ ಮೀಸಲಾಗಿದ್ದ ಎಡೆ ಎಂದಿಗೂ ಹಳಸಿ ನುಸುಳಿ ಮಣ್ಣ ಸೇರಿ ಜಗಜ್ಜನನಿ ಕನ್ನಡ ತಾಯಿಯ ಉದರದಲ್ಲಿ ಜನಿಸಿದ ನಾವು ನಿಜಗರತಿ ಭಾರತೀಯರು ಸ್ವಾಮಿ, ನಿಜಗರತಿ ನಾನಿದನ್ನು ನಂಬಲಾರೆ. ಪಾಪಿಗೆ ಮೋಸ ಮಾಡಿದ ಪಾಪಿಗಳು ನೀವು. ನುಡಿಯಬೇಡ ಸ್ವಾಮಿ ಎಂಬ ಪವಿತ್ರ ಶಬ್ದ. ಯಾಕೆಂದರೆ ಅದು ನನ್ನ ಉರಿಯುತ್ತಿರುವ ಹೊಟ್ಟೆಗೆ ತುಪ್ಪ ಹಾಕಿದಂತಾಗುತ್ತದೆ. ಗಂಗಾ, ಗಂಡನೇ ದೇವರೆಂದು ನಂಬಿದ ನೀ ಎಂದು ನನ್ನನ್ನು ದೆವ್ವಕ್ಕೆ ಹೋಲಿಸಿದೆಯಲ್ಲೇ. ಹೇಗೆ ಸಹಿಸಿಕೊಳ್ಳಲಿ ತಾಪವನ್ನ? ಒಂದು
ಕಡೆ ನನ್ನ ಒಡ ಹುಟ್ಟಿದ ತಮ್ಮನ ಪಾಪ, ಇನ್ನೊಂದು ಕಡೆ ನಿಮ್ಮಿಬ್ಬರ ಚೆಲ್ಲಾಟದ ಪಾಪ. ಈ ಪಾಪವು ತಗಲುವ ಮುನ್ನ ಒಂದೇ ಒಂದು ತೊಟ್ಟು ವಿಷ ಹಾಕಿ ಕೊಟ್ಟಿದ್ದರೆ ಸಂತೋಷವಾಗಿ ಸತ್ತು ಹೋಗುತ್ತಿದ್ದೆ. ನನ್ನ ಗಂಗ ಸಂತೋಷವಾಗಿ ಸತ್ತು ಹೋಗುತ್ತಿದ್ದೆ. ಮಾವ, ಎಂಥ ಮಾತನ್ನ ಹೇಳ್ತಾ ಇದ್ದೀರಿ ನೀವು? ಇನ್ನು ಕರೆಯದಿರುತ್ತಾ ಈ ಪಾಪಿಗೆ ಮಾಮ ಎಂದು. ಇದು ಕಷ್ಟದಿಂದ ಬೆಳೆದ ದೇಹ, ಕಷ್ಟದಲ್ಲಿಯೇ ಹೋಗುವುದು. ಈ ರೈತನ ಬೋಳು ಕಣ್ಣೀರಿನ ಗೋಳಾಗಿಯೇ ಇದನ್ನು ತಡೆಯುವ ಶಕ್ತಿ ನಿಮ್ಮಲ್ಲಿದ್ದರೆ ನಾವಿಬ್ಬರು ಪತಿರುತ್ತೇರೆಂದು ಸತ್ತನಿಂದ ಕೈ ಎತ್ತಿ ಹೇಳಿ ಈ ಕಲ್ಮೇಶ್ವರ ಸಾಕ್ಷಿಯಾಗಿ. ಸತ್ಯವಾಗಿಯೋ ನಿಮ್ಮ ಪಾದ ಸಾಕ್ಷಿಯಾಗಿಯೋ ನೀವೊಂದು ಕೈ ತೊಳೆದ ಏಳಿಗೆ ಮಸಿ ಬಂದಿಲ್ಲ ಸ್ವಾಮಿ. ಗರತಿ ನಾನೆಂದು ಗರಿ ಗೆದರಿ ಹೇಳಿ ಕೋರಿಗೆ ಬೇಡ ಈ ಪಾಪದ ಪೀಠವನ್ನ. ನಿನ್ನ ಮಾತಿನಂತೆ ಹೇಳಿ ಸೂಳೆಯನ್ನು ಕಟ್ಟಿದ್ದಾರೆ, ಸೂಳೆ ಎಂಬ ಪಟ್ಟವನ್ನ. ಗಂಗಾ, ಗಂಡನೇ ದೇವರೆಂದು ನಂಬಿ ಮಿಂದನ ಕೈ ತಿರುಗುತ್ತಿದ್ದಾರೆ ನಿನ್ನಂತಹ ಗರತಿಯರು. ನಿನ್ನನ್ನೇ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟು ಮೈ ಒಪ್ಪಿಸಿ ಒಬ್ಬರ ಸೂಳೆಯಾಗಿ ತಿರುಗುತ್ತಿದ್ದಾರೆ ನಿನ್ನಂತಹ ಗರತಿಯರು. ಹಣದಾಸೆಗಾಗಿ ಕುತ್ತಿಗೆಗೆ ಕಟ್ಟಿಕೊಂಡ ತಾಳಿಯನ್ನೇ ಕಿತ್ತೊಗೆದು ಮತ್ತೊಬ್ಬರ ಸೂಳೆಯಾಗಿ ತಿರುಗುತ್ತಿದ್ದಾರೆ ನಿನ್ನಂತಹ ಗರತಿಯರು. ಹೆಂಡತಿ ಮಾಡುತ್ತಿರುವ ಹೀನ ಕೃತ್ಯವನ್ನು ಗಂಡ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಿದರು. ಅವನ ಕಣ್ಣಿಗೆ ಮಣ್ಣೆರಚಿ ನಾನು ಮಹಾಗರತಿ ಎಂದು ನೀನ್ಯಾವ ಮಹಾಗರತಿ? ಗಂಗಾ, ನೀ ನನ್ನ ಹೆಂಡತಿಯಲ್ಲ, ಮಿಂಡನ ಕೈ ಹಿಡಿದು ಗಂಡನನ್ನೇ ಕೊಲ್ಲುವ ಸೂಳೆ ಸೂಳೆ ಸೂಳೆ. ರೈತನ ಗೋಳು ಕಣ್ಣೀರಿನ ಗೋಳು, ಕಣ್ಣೀರಿನ ಗೋಳು. ಸ್ವಾಮಿ, ನಮ್ಮ ಶೀಲದ ಬಗ್ಗೆ ನಿಮಗೆಷ್ಟು ಸಂಶಯವಿದ್ದರೆ ನಿಮ್ಮ ಕೈಯಾರೆ ನಮ್ಮ ಕತ್ತರಿಸಿ ಕೊಂದು ಹಾಕ್ಬಿಡಿ ಸ್ವಾಮಿ, ನಮ್ಮ ಕತ್ತರಿಸಿ. ಹೀಗೆ ಸ್ವಾಮಿ ಸ್ವಾಮಿ ಎಂದು ಪಡೆದುಕೊಂಡು ಬರುತ್ತಿರುವೆ. ನೀನು ಈ ರೀತಿ ಎದ್ದು ಕರೆದ ನಾನೇನೆಂದು ಉತ್ತರಿಸಲಿ ಗಂಗಾ? ನಿನ್ನ ಸ್ವಾಮಿ ಬಹುದೂರ ಹೋಗಿಬಿಟ್ಟ ಗಂಗಾ, ಬಹುದೂರ ಹೋಗಿಬಿಟ್ಟ. ಗಂಡಂದರಿಗೆ ಬೇಡವಾಗಿರೋ ಈ ಪಂಡ ಹೆಣ್ಣುಗಳು, ಈ ಪಂಡ ಸಮಾಜಕ್ಕೂ ಬೇಡ. ತಂದೆ ಇರ್ತಿರೋ ನೀವೇ, ತಂದೆ ಇರ್ತಿರೋ ನೀವೇ ನಮ್ಮನ್ನ ಕೊಂದು ಹಾಕ್ಬೇಡಿ. ಬೇಡ ತಾಯಿ, ಬೇಡ. ನೀವಿನ್ನು ಈ ಪಾಪಿಯ ಮುಖ ನೋಡುವುದು ಬೇಡ. ಇಬ್ಬರ ಮುಖವನ್ನು ನೋಡಲು ನನಗೆ ಅಸಹ್ಯ ಹೋಗುತ್ತಿದೆ. ಇಬ್ಬರು ನಿಮ್ಮ ಮಿಂಡನ ಕಾಲಿಗೆ ಬಿದ್ದು ಬೇಡಿದರು. ಸ್ವಾಮಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುವೆ. ನಾನು ನನ್ನ ಸ್ಥಳಕ್ಕೆ ಹೋಗಬೇಕು, ನಾನು ನನ್ನ ಸ್ಥಳಕ್ಕೆ ಹೋಗಬೇಕು. ಸಪ್ತಪದಿ ಇದು ಸಪ್ತಪದಿ, ಸಪ್ತಪದಿ ಇದು ಸಪ್ತಪದಿ. ಈ ಏಳು ಹೆಚ್ಚುಗಳ ಸಂಬಂಧ ಇದು ಏಳು ಜನ್ಮಗಳ ಅನುಬಂಧ. ಈ ಏಳು ಹೆಚ್ಚುಗಳ ಸಂಬಂಧ, ಏಳು ಜನ್ಮಗಳ ಅನುಬಂಧ. ಸಪ್ತ
ಪದಿ ಇದು ಸತ್ತ ಪದಿ ಈ ಚೆನ್ನನ ನಂಬಿ ನನ್ನ ಜೀವನ ಹತ್ರ ಹಾಳಾಗಿ ಹೋಗ್ಬಿಟ್ಟೈತೆ. ನೀರು ತುಂಬಬೇಕಂತ ನೀ ಪಂಪ್ ಒಳಗ ನೀರ ಬರೋವಳು. ಯಾವಾಗ ನೀರು ಬರಬೇಕು ಆ ಪಂಪಿಂದ ನಂದು ಕೂಡ ಯಾವಾಗ ತುಂಬಬೇಕು. ತುಂಬಲಿಲ್ಲ ಅಂದ್ರೆ ಹರಿವಿಗೆ ನಾನು ನೀರು ಹೆಂಗ್ ಬಿಡ್ಲ? ಬ್ಯಾಡಂತ ಬಿಟ್ಟರೆ ತುಂಬ ಬಂದು ಮಾಡಲಿಲ್ಲ ನೀ ಹೇಳಿದ್ರೆ ನಾನು ಒಂದು ಹೊಡಿತೀನಿ. ಈ ಪ್ರೀತಿ ಗೋರ ಏನೇ ನೀರ್ ಸ್ಟಾರ್ಟ್ ಮಾಡೋ ನಾರಿ ಸೂರ್ಯಪಾನ ತೆನಿ ಹಂಗ ವಾರಿ ಮುಖ ಮಾಡಿ ಯಾರು ಹುಡ್ಕಾಕತ್ತಿದ್ದಿ? ಇದನ್ನ ಕರಣ ಹೇಳ ಮತ್ತ, ಯಾಕಂದ್ರ ಹುಡುಗನ್ ಹುಡುಕಿ ಕೊಡ್ತೇನೆ ನಿನಗ. ಅಯ್ಯಯ್ಯ, ಹುಡುಗರ್ನ ಹುಡುಕೋ ತಾಕತ್ ನಿನಗೈತೆ ನಮ್ಮ ಬದುರ ಬಂಟ. ಅಲ್ಲ, ನನಗ ಬೇಕಾಗಿರೋದು ಪಂಪ್ನಾಗಿಂದ ನೀರು, ನನಗ್ ಕೊಡ ತುಂಬಬೇಕು. ಎಲ್ಲಾರ ಬಂದು ಮಾತಾಡಕ್ ಬರ್ತೀವ ನನ್ನ ಬಹುದೂರ. ಪಂಪು ಹೊಡೆಯುತ್ತಿನ ಮಂದಿ ಮುಂದೆ ಮಾತಾಡ್ದಂಗ ನನ್ನ ಮುಂದೆ ಮಾತಾಡಬೇಡ ನೋಡ. ಮತ್ತೆ ಜೇರಾಕರ್ತ ನಾನು ಪಂಪ್ ಹೊಡ್ಯಾಕ ಶುರು ಮಾಡಿದ್ನಂದ್ರ ನಿನ್ನ ಕೊಡ ತುಂಬಿ ತಗ ಕಂಟನ್ ಮ್ಯಾಗ ಹಾಕಿ ನೀರ್ ಹರಿದ್ರ ಬಿಡು ಪತಿನ ಅಲ್ಲ ನೋಡ. ಮತ್ತೆ ಬಾಬಾ ಹಂಗಾರ ನೀನು ಫುಲ್ ಜೋರಾಗಿ ಪಂಪ್ ಹೊಡಿತೀಯ? ಹಂಗಾರ ನನ್ ಕೊಡ ತುಂಬ ಹಂಗ ಒಳ್ಳೆ ಮರಳ ಯಾಕ ಚಂದ್ರ ಮೊದಲೇ ಬಿರಿಕೆ ಅದನ್ ಮಗವ. ನಾನಿನ್ನ ಕೊಡಕ ಪಂಪ್ ಹೊಡೆದವ ಏನಾರ ನೋಡಿದ್ನಂದ್ರ ನಮ್ಮಿಬ್ಬರನ್ನ ಕೆಡಿವಿ ಗುಮ್ಮಿ ಮಂಡ ತುಟಿ ನನಗ ತುಟ್ಟಿ ಬಿಡ್ತಾನ. ಅವಾಗ ಏನ್ ಮಾಡ್ಲಿ ನಾನು? ಅಯ್ಯ, ಅವ ಏನ ಮಾಡ್ತಾನ? ಅದಕ್ ಹೊಡಿಯೋ ತಾಕತ್ತಿದ್ರ ನಾನ್ ಯಾಕೆ ನಿನಗ ಪಂಪ್ ಹೊಡಿ ನನಗ್ ಕೊಡಕ ಅಂತ ಹೇಳ್ತಿದ್ದೆ. ನೀ ಹೊಡಿ, ಅವನ ಬಗ್ಗೆ ಯೋಚನೆ ಮಾಡ್ಕೋಬೇಡ. ಅಂದ್ರ ಆ ಚನ್ನನ ಹತ್ರ ಕೆಪಾಸಿಟಿ ಇಲ್ಲಂತ ಈಗರ ತಿಳಿದ ನಿನಗರ? ತಿಳಿದು ಬಹಳ ದಿವಸ ಆಗೈತಿ. ಪಂಪ್ ಹೊಡಿಯೋ ಮಾರಯ್ಯ, ಹೊಡಿಯೋ ಅಂತ ಕೊಡ ತಗೊಂಡ್ ಬಿಡ್ತೀನ. ಬೆಳಗಿಂದ ಸಾಯಂಕಾಲ ತನ ಹೊಡಿತಾನೆ ಇರ್ತಾನ. ಅದೇನು ತುಂಬಂಗಿಲ್ಲ, ಖಾಲಿನೇ ಇರ್ತೈತಿ. ಅದಕ್ಕ ಸಾಕ ಹೋಗ್ಬಿಡಕ ಅವ್ನ ಸಂಬಂಧ. ಇನ್ನು ನೀನು ಹೊಡೆದು ಬಿಡು ಪಂಪ್ ನಾನು ಕೊಡ. ನೀ ಏನು ಚಿಂತೆ ಮಾಡಕ್ ಹೋಗಬೇಡ ನನ್ನ ಚೆನ್ನೆ. ನಿನ್ನ ಈ ಚಿನ್ನದಂತ ಕೊಡಕ ನಾ ಪಂಪ್ ಹೊಡಿತೇನೆ. ಆದ್ರ ಒಂದ ಮಾತ ಮತ್ತೆ
ಆ ಚೆನ್ನನ ಆಚೆ ಮಾತ್ರ ಬಿಟ್ಟು ಬಿಡ ಮತ್ತೆ ಚೆನ್ನೆ ಶುರು ಮಾಡ್ಲಿ ನನ್ನ ಪಂಪಡ ನೀನೇನೋ ಪಂಪ್ ಹೊಡೆಯೋಕೆ ಶುರು ಮಾಡ್ತಿಪ್ಪ. ನಾನು ನಿನ್ನ ಹಿಂದೆನೋ ಬರ್ತೀನಿ. ನೀನು ಪಂಪ್ ಹೊಡೆದು 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 ಕೊನೆಗೆ ನಾನು ಕೊಳನ ತಗೊಂಡು ಹೋದ್ರೆ ಹೆಂಗ್ ಅಂತ ಅಂತ ಹೊಲಸು ಮನಸ್ಸು ತೆಗೆದು ಹಾಕಿ ಬಿಡ ನನ್ನ ಚೆನ್ನೆ. ಹೌದಾ? ನಾನು ಒಮ್ಮೆ ನಿನ್ನ ನಂಬಿ ಕೈ ಹಿಡಿದ್ರೆ ಮುಗ್ದ ಹೋದ್ರೆ ನನ್ನ ಪ್ರಾಣನಾದ್ರೂ ಕೊಡ್ತೀನಿ. ನಿನ್ನ ಕೊಡ ತುಡುಗು ಮಾಡಿ ನಾನು ಯಾವ ತಪ್ಪಾರನಾಗಲಿ ನನ್ನ ಚೆನ್ನೆ. ನಿನ್ನ ಕೊಡ ನಿನ್ನ ಹತ್ರನೇ ಇರ್ಲಿ. ನೀನು ಯಾವಾಗ ಬಂದು ಕರೀತಿಯಲ್ಲ ಅವಾಗ ಬಂದು ಪಂಪ್ ಹೊಡಿತೀನಿ. ಕೆಲಸ ಮುಗಿದ್ರೆ ಒಂದು ಮುತ್ತು ಕೊಟ್ಟು ಮುನಿಯೋಕೆ ನಾಚೇನಿ ನಾನೇ. ಬಾ ಬಾಬಾ ಒಟ್ಟು ಕೆಲಸ ಮುಗಿದ್ಮೇಲೆ ಮುಟ್ಟು ಬರ್ತೀನಿ. ಹೋಗ್ಲಿ ಬಿಡ, ಎಷ್ಟು ಒಳ್ಳೆ ಮನುಷ್ಯ ಅದೀಯ. ಹಂಗಾರ ಇದ ಉರುಪುಣ್ಯಾಗ ಹಾಡ್ಬಾರ್ದ ಒಂದು ಕಾಂಗ್ರ ನಿನಗೆ ಅವಾಗಿಂದ ಸಿಕ್ಕಿಲ್ಲ ಮತ್ತೆ ಹಾಡಿ ಒಂದು ಬಿಟ್ಟಿ ಅದಿ ಹದಿನೆಂಟು ಹಾರಾಡ್ತೈತಿ ಹಾರಾಡ್ತೈತಿ ಹೆಚ್ಚುವ ಜನ ಸೊಲತೈತಿ. ಹದಿನೆಂಟು ಹಾರಾಡ್ತೈತಿ ಹಾರಾಡ್ತೈತಿ ಹೆಚ್ಚುವ ಜನ ಸೊಲತೈತಿ. ಖುಷಿ ಹೊರಳಾಸಿ ಕಡಿತಾಳ ಗಿಡದಂಗ ಕುಂತಿ ಈಕೆ ಬೆನ್ನಾಟಿ ಬಂದ ತಲೆಯ ಸೃಷ್ಟಿ. ಎತ್ತೆತ್ತಿ ಹೋಗಿದ್ದಾಳ ಎಲ್ಲಿಯ ಸೊಂದ ಎಲ್ಲಿಯ ಸೊಂದ ರಾಜ ಹಚ್ಚಾಳ ಹುಡುಗರಾಗ. ಎತ್ತೆತ್ತಿ ಹೋಗಿದ್ದಾಳ ಎಲ್ಲಿಯ ಸೊಂದ ಎಲ್ಲಿಯ ಸೊಂದ ರಾಜ ಹಚ್ಚಾಳ ಹುಡುಗರಾಗ. ಅದರು ಆಗಲಿ ಪೊಲೀಸ್ ಕೇಸ ಗೊತ್ತಾಗ ಕೊಡ್ತೀನಿ ಕಲ್ಲ ಕೇಸ. ನಮಗೆ ಹೋಗಿ ನಡ್ಕೊಂಡ ಕಾಸ ಚಿಂತ ಬಿಡ್ತೀನಿ ಮನಿವಾರ ಕೆಲಸ. ಅಪ್ಪನ ಅಂಗ್ಯಾಗ ಕಾಣತಿ ಚೈನ ಅವಳಿ ನಡುವಂತ ಕೊಡ್ತೀನಿ ಪೇದ. ಅಪ್ಪನ ಅಂಗ್ಯಾಗ ಕಾಣತಿ ಚೈನ ಅವಳಿ ನಡುವಂತ ಕೊಡ್ತೀನಿ ಪೇದ. ಮತ್ತೆ ಎತ್ತೆತ್ತಿ ಹೋಗಿದ್ದಾಳ ಎಳೆಯ ಸೊಂಡ ಎಳೆಯ ಸೊಂಡ ಹಚ್ಚಾಳ ಹುಡುಗರಾಗ. ಎತ್ತಿ ಹೋಗಿದ್ದಾಳ ಎಳೆಯ ಸೊಂಡ ಎಳೆಯ ಸೊಂಡ ಹಚ್ಚಾಳ ಹುಡುಗರಾಗ. ಬೇಕಾದ ಬರಲಿಲ್ಲ ಎಲ್ಲ ಖುಷಿಯ. ಬರ್ತೀನಿ ಸೌಕಾಶ ಸರಿಯ ಬಂದಾಗ ನನ್ನ ಕೈಯ ಹಿರಿಯ. ಕಾಲೇಜಿನಾಗ ನೀ ಒಳ್ಳೆಯ ಪೀಸ ನೋಡಿ ಬಿಟ್ಟವರ ಪ್ರಿಯ ಕನಸ. ಉಡಗ ನೀನು ಒಳ್ಳೆಯ ಪೀಸ ನೋಡಿ ಬಿಟ್ಟವರ ಪ್ರಿಯ ಕನಸ. ಹಗಲೆಲ್ಲ ಎತ್ತೆತ್ತಿ ಹೋಗಿದ್ದಾಳ ಎಳೆಯ ಸೊಂಡ ಎಳೆಯ ಸೊಂಡ ಹಚ್ಚಾಳ ಹುಡುಗರಾಗ. ಎತ್ತೆತ್ತಿ ಹೋಗಿದ್ದಾಳ ಎಳೆಯ ಸೊಂಡ ಎಳೆಯ ಸೊಂಡ ಹಚ್ಚಾಳ ಹುಡುಗರಾಗ. ಶಕ್ತಿ ಇನ್ನುಳಿಯಲಾರದು ನಿನ್ನ ಮನೆಯ ಕೀರ್ತಿ.
ನನ್ನ ಎಲ್ಲ ಕಾರ್ಯಕ್ಕೂ ಅಡ್ಡಾಗಿ ನಿಂತಿರುವ ನಿನ್ನ ಮನೆತನಕ್ಕೆ ನಾಗ ಕೋಳರೆಂಬ ಬಂಡೆಗಲ್ಲಿನ ಗೋಡಿ ನಿರ್ಮಿಸಿ ಒಂದೇ ಹೊಡೆತಕ್ಕೆ ಅಗಲಿಸಿರುವೆ. ನನ್ನ ಅತ್ತಿಗೆ ಮತ್ತೆ ನಿನ್ನ ಹೆಂಡತಿ. ಆದರೆ ಈಗ ಅವರು ಎಲ್ಲಿರುವರೆಂಬ ಸುಳಿವೇ ಇಲ್ಲ. ಈ ನಿನ್ನ ಕಡು ವೈರಿ ಗೌಡನಿಗೆ ಲೇಸಟ್ಟಿ ನೀನು ಜೈಲಿನಿಂದ ಬಿಡುಗಡೆಯಾಗಿ ಬರುವುದರೊಳಗಾಗಿ ನನ್ನನ ಕಥ ಬಂಧಿಸಿ ರಂಬೆ ಓರ್ವಶಿ ಅಂತಿರುವ ನಿನ್ನ ಹೆಂಡತಿ ಅತ್ತೆಗೆಯ ಶೀಲ ಕೆಡಿಸಿ ಅಣ್ಣ ತಮ್ಮಂದಿರನ್ನು ತಿರುಪಬೇಕು ಹಚ್ಚಿದ ನನ್ನ ಮನಃಶಾಂತಿ ಲೇಸಿವ್ಯಾ ನೀನು ತಿರುಪೇಬೇಡಿ ತಿರುಗಿ ಹೊಡೆಯಬೇಕು ಶಂಕ. ಆಗ ತಿಳಿಯುವುದು ನಿನ್ನ ಬಿಂಕ. ಅಂದಾಗ ಕಳೆ ಬರುವುದು ನಾ ರಚಿಸಿದ ಈ ನಾಟಕ. चाह का शक्कर नहीं तो पीने को क्या मजा, बिस्तर में लड़की नहीं तो सोने का क्या मजा, सिगरेट में मजा मिलते हैं नंबर की नीचे, लड़की का मजा मिलते हैं कमर की नीचे. ಇಣಕಿ ನೋಡ್ತಾ ಇದೆಯಲ್ಲ, ಏನದು? ನಾನು ನೋಡಾಕ ಬಂದಿಲ್ರಿ ಅಪ್ಪ, ಮಾಡಾಕ ಬಂದೇನಿ. ಏನನೇ ಅದು ಮಾಡೋದು? ಚಿಟ್ಟು ಮಾಡು ಕಾರಣ ಅವ್ವಾರ ಮೈಯಾಗ ಆರಾಮಿದ್ದಿಲ್ಲ ಅಂತ ಗೌಡ್ರ ಮಣ್ಣು ಹೇಳಿ ಕಳಿಸಿದ ಸ್ವಲ್ಪ ನೆನಪು ಅರಿತದೆ. ಇವತ್ತ ಮಾಡಾಕ ಬಂದ ನೋಯಪ್ಪ. ಅವ್ವಾರ ಇಂಥ ಸೆಕ್ಸ್ ಪಿಕ್ಚರ್ ಸಿಗ್ತಾರಲ್ಲಿ ಹುಚ್ಚು ಮುಂದೆ ಸೀದಾ ಮನೆಗೆ ಹೋಗ್ಬೇಕ, ಮನೆಯಾಗಿರ್ತಾರ. ಸರಿಯಾಗಿ ಮಾಡಿ ಬಂದ್ ಬಿಡ್ಬೇಕಲೇ ಹುಚ್ಚು ಮುಂದೆ ಅದ. ಮನೆಗೆ ಹೋಗ್ಬೇಕು ಹೇಳಿ ಬಾಧ್ಯನೇ ಅವಂಗ. ಲೇ ಡಾಕ್ಟ್ರ, ಗೌಡ್ರು ಎಷ್ಟು ಹೇಳ್ತಾರ ಅಷ್ಟು ಮಾಡಲಿ. ಅವಿವೇಕಿ, ಗೌಡ್ರು ಹೇಳೋ ಮಾತನೇ ನಾನು ಹೇಳ್ತೇನೆ. ಬೇಗ ಹೋಗಿ ಅವರಿಗೆ ಸರಿಯಾಗಿ ಇಂಜೆಕ್ಷನ್ ಮಾಡಿ ಬಾ. ತಮ್ಮ ಕಾರಣ ಈ ಗಟ್ಟರ ಸೂಜಿ ಬರೀ ಮುಂದೆ ಇರ್ತದೆ.
ಅದೇ ಮಾಡಿ ಸೂಜಿಲೆ ಅವ್ವಾರ ಹೋಗಿ ಮಾಡಿದ್ರೆ ತ್ರಾಸ ಆಗೈತಿ. ಅವ್ವಾರ ಹಿಡ್ಕೊಳಕ್ ಮನಿಗೆ ಹೋಗಿ ಬರ್ತಾನಪ್ಪ ನಾನು ಸ್ವಲ್ಪ. ಲೇ ತಲಾಟಿ, ಇಂಥ ಸಂದರ್ಭದಲ್ಲಿ ಕೊಟ್ಟು ಮಾತನಾಡಿ ದೊಡ್ಡ ಲೇ ಡಾಕ್ಟರ್, ಡಾಕ್ಟರ್ ಬೇಗನೆ ಹೋಗಿ ನೋಡಿಕೊಂಡು ಬಾ ಅವನು. ಆಯ್ತ್ರಿ ಗೌಡ್ರ, ತರ್ಯಾಗ ನೋಡಿ ತರ್ಯಾಗ ಮಾಡಿ ಬರ್ತೇನ್ರಿ ಗೌಡ್ರ. ಬರ್ಲಿ ಯಾರು ನಾನು ಆಯ್ತು, ಹೋಗಿ ಬಾ. ಹುಷಾರಿ ಮಾಡ್ಬಾರ್ಪ ಅವ್ವಾರಿಗೆ ಅಂದ್ರೆ ತಿಳಿಲೇ ಬಿಡ್ತೀನಿ ಯಾರು ನಮಗ. ತಿಳಿಸಿ ಹೇಳಬೇಕೆಂದೇ ನಿಮ್ಮೆಲ್ಲರನ್ನು ಕರೆಸಿದ್ದು ತಲಾಟಿ. ಅಂದು ನನ್ನ ಹತ್ತಿರಾಣಿ ಸಾಲ ಉಳಿದಿಚ್ಚಿ ನಿನ್ನ ಸಾಲ ಎಂದು ಸ್ವಚ್ಛನಿಂದ ನುಡಿದ ಆ ಸತ್ಯಜೀತನ ಮನೆಗೆ ಬೆಂಕಿ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ಗಾಡಿ ನಾಯಿಗಳನ್ನ ಹಾಕಿ ಸುಟ್ಟು ಬಂದು ಬಿಡು ಅಂದಾಗ ತೀರ್ಥಕ್ಕೆ ನನ್ನ ಸಾಲ ಮುಳುಗಿಸಿದ ಆ ಸತ್ಯಜೀತನನ್ನ ಕೊಂದ ಮಾತ್ರಕ್ಕೆ ಮುಗಿಯೋದಿಲ್ಲ ಗೌಡ್ರೆ ಆ ಸಾಲ ತೀರಿಸಿದ ಸೇಡು. ಇಂದು ರಾತ್ರಿ ಆ ಸತ್ಯಜೀತನ ಹೆಂಡತಿಯನ್ನು ಹೊತ್ತುಕೊಂಡು ಕಚ್ಚಿ ಕಚ್ಚಿ ತಿಂದಾಗ ತೀರುವುದೇ ಆ ಸಾಲ ಅಂದಾಗ ತೀರದಲ್ಲಿ ಪರಪಾಯಿನ ಮಕ್ಕಳಿಗೆ ಕಾಳ ಹಿಡಿದ ಕೈ ಬಿಡದ ಏರಿಸಬೇಕು ಅವಳ ಮುಡಿಗೆ ಮಲ್ಲಿಗೆಯನ್ನು. ನಾಗರಾಜಪ್ಪನವ್ರ, ಈ ಸಾಹೇಬ್ರ ಅನುಮತಿ ಬೇಕಲ್ರಿ ನಮಗ? ಅನುಮತಿ ಎಂಬ ನಾಲ್ಕಕ್ಷರವನ್ನು ಅದೆಂದೇ ಓದಿ ಬಿಟ್ಟಿದ್ದೇನೆ ತಲಾಟಿ ಈ ಗೌಡರ ಜೇಬಿನಲ್ಲಿ. ಅಂದಾಗ ಸುತ್ತಿಪ್ಪತ್ತೈದು ಹಳ್ಳಿಗಳ ರೆಕ್ಕೆ ಕಿತ್ತು ತಿನ್ನಬೇಕಾಗಿದೆ ತಲಾಟಿ ಈ ರುದ್ರೇಗೌಡ. ಗೌಡ್ರೆ, ಗೌಡನೆಂಬ ಓಂಕಾರದ ಬೀಡು ನೆಲೆಸಬೇಕಾದರೆ ಮೊದಲಿಗೆ ಮುಗಿಯಲಿ ಆ ಯಮುನೆಯ ಶೀಲ. ನೋಡ್ರಿ, ಇನ್ಸ್ಪೆಕ್ಟರ್ ನಲ್ಲರ ಮನ ನೆನೆಸಿಕೊಳ್ಳಬೇಕಾದ ಅವರಿಗೆ ಆ ಯಮುನೆಯನ್ನು ಹೊತ್ತು ತಂದು ಇವರು ಆತ್ಮ ಶಾಂತ ಪಡಿಸದಿದ್ದರೆ ನನಗೇನ್ರಿ ಕೊಡ್ಲಿಕ್ಕೆ ಅಂತ ಕರೆಸಿಕೊಂಡು ಆ ಹೆಣ್ಣನ್ನು ಬೇಕಾದ ಪಂಜರ ಒಳಗೆ ಹಾಕಿ ಬಚ್ಚಿ ಒಂದೊಂದು ಪಂಜರಗಳನ್ನು ಹೆಸರನ್ನು ಸೀಳಿ ಹಾಕಿ ಆ ಸುಂದರ ಹೆಣ್ಣನ್ನು ಹಣ್ಣಿನಂತೆ ತಂದು ನಮ್ಮ ಗೌಡರಿಗೆ ತಿನ್ನಬಡಿಸದಿದ್ದರೆ ನನ್ನ ಹೆಸರು ಕೊಡ್ಲಿ ಗೌಡರೇ ಅಲ್ಲ, ಬರ್ತೇನೆ. ಮುಗೀತಲ್ರಿ ಆ ರಂಗದ ಬಂಗನ ಕೆಲಸ. ತಲಾಟಿ ಅದು ಮುಗಿದ್ರೊಳಗಾಗಿ ಇನ್ನೊಂದರಲ್ಲಿ ಹತ್ತಿ ಉರಿಯುತ್ತಿದೆ ತಲಾಟಿ ನನ್ನ ಮನಸ್ಸಿನಲ್ಲಿ. ನಾಗ ಕಾಳರಿಂದ ಬೇರೆಯ ಬೀದಿ ಪಾಲಾಗಿರುವ ಮುತ್ತಿಗೆ ಹಾಕಿ ಎತ್ತಿ ಕೂಡಿಸಬೇಕಾಗಿದೆ ಈ ರಸಿಕನ ಅಂದಾಗ ಸಂಪೂರ್ಣವಾಗುತ್ತದೆ ರಚಿಸಿದ ವೆರಿ ಗುಡ್. ಅಂತೂ ಆಸೆ ವಿಮಾನ ಏರಿದಂತೆ ಕಾಣುತ್ತದೆ. ನಮ್ಮಿಂದ ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡಿರುವ ಈ ಗೌಡನ ಸೊಕ್ಕು ಮುಗಿದು ಇವನ ಸೊಕ್ಕು ಮುರಿದು ಇವನ ಮನೆಯಲ್ಲಿದ್ದ ಹಣ ಆಭರಣವನ್ನು ಇಂದು ರಾತ್ರಿ ದೋಚಲೇ. ಆ ಹಣ ಆಭರಣವನ್ನು ದೋಚಿ ಇವನಿಗಿಂತ ಮುಂಚಿತವಾಗಿ ಮಂಚವನ್ನೇರಬೇಕು ಆ ಯಮುನೆಯನ್ನು ಕಂಡು. ಹಾ ಗೌಡ್ರೆ, ಇವತ್ತಿನ ಪಾರ್ಟಿ ಅಂತೂ ನಮ್ಮ ಸಾಹಸಕ್ಕೆ ತಕ್ಕಂತೆ ಮೂಡಿ ಬಂತಲ್ಲ. ಇದಕ್ಕೆಲ್ಲ ನಿಮ್ಮ ಸ್ನೇಹವೇ ಕಾರಣ. ಇದೇ ರೀತಿ ಏನಾದರೂ ನಮ್ಮ ಸಾಹಸ ಮುಂದುವರೆದರೆ ಮುಂದೊಂದು ದಿನ ಸರ್ಕಾರವನ್ನೇ ನಡೆಸಬಹುದು. ನಾಗರಾಜ್, ಆ ಸರ್ಕಾರವನ್ನೇ ಆಳುವ ಸದಾವಕಾಶ ಕಾಲ ತೀರಾ ಸಮೀಪ ಬಂದಿದೆ ಎಂದು ತಿಳಿದುಕೊಳ್ಳಿ ಗೌಡ್ರೆ. ಅಂದರೆ
ನಿನ್ನ ಮಾತಿನ ಅರ್ಥ? ಈಗ ನಮ್ಮ ಫ್ಯಾಕ್ಟರಿಯಲ್ಲಿ ನಾವು ಹೇಳಿದಾಗೆ ಕೆಲಸ ಮಾಡುವ ದೊಡ್ಡ ದೊಡ್ಡ ರೌಡಿಗಳೇ ಕೆಲಸ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಕೊಲೆಯಾದರೂ ದಕ್ಕಿಸಿ ನಮ್ಮ ಟ್ರೈನ್ ಇನ್ಸ್ಪೆಕ್ಟರ್ ರವಿ ಅವರಿದ್ದಾರೆ. ಆದ ಕಾರಣ ಆಳುಗಳಿಗೆಲ್ಲ ಮಾನವಿ ಬೋನಸ್ ಅಂತ 1,00,000 ಆ ಆಳುಗಳು ನಮ್ಮ ಕೈ ಕೀಲಿಗೆ ಸಿಕ್ಕಾಗ ಅವರಿಂದಲೇ ಸರ್ಕಾರವನ್ನು ನಡಗಿಸಿ ಬಿಟ್ಟರಾಯಿತು. ಯಾಕೆ ಶ್ರೀಮಂತರೇ? ವೆರಿ ಗುಡ್. ಹಾ, ನಡೆ ಮನೆಗೆ ಹೋಗೋಣ, ಚೆಕ್ ಬರ್ತೀನಿ. ಬನ್ನಿ ಗೌಡ್ರೆ, ಹೋಗೋಣ. ಕಲಿಗಾಲ ಇದು ಕಲಿಗಾಲ, ಸುಳ್ಳು ಮೋಸವಂತಿಲ್ಲ, ಸತ್ಯ ಧರ್ಮಕ್ಕೆ ಬೆಲೆ ಇಲ್ಲ, ಒಂದೇನೆ ಜೀವನವಿಲ್ಲ. ಕಲಿಗಾಲ ಇದು ಕಲಿಗಾಲ, ಕಲಿಗಾಲ ಇದು ಕಲಿಗಾಲ. ಹೇ ತಂದೆ ಕಲ್ಮೇಶ್ವರ, ಎಂತಹ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿಸಿದೆಯೋ ನನ್ನನ್ನ. ಈ ರೈತನೇ ರಾಷ್ಟ್ರದ ಸಂಪತ್ತೆಂದು ಹೊರ ನೀಡಿ ಕಳಿಸಿದ ನೀನಿಂದು ಈ ರೈತನೇ ರಾಷ್ಟ್ರದ ಭಿಕ್ಷುಕನೆಂದು ತೋರಿಸಿದೀಯ. ಹೇಳು ತಂದೆ, ಹೇಳು, ಈ ರೈತನಿಂದಾದ ಅನ್ಯಾಯವೇನು? ನನ್ನ ತಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ. ನಿಜವಾದ ರೈತ ನೀನೇ ಎಂದು ಎತ್ತಿಕೊಂಡ ಭೂಮಿ ತಾಯಿ ಆ ಕಟುಕ ಶ್ರೀಮಂತರ ವಶವಾದಳು. ಹೇಗೆ ಸಹಿಸಿಕೊಳ್ಳಲಿ ತಂದೆ ಈ ಸಂತಾಪದ ಬಾಧೆಯನ್ನ? ಈ ಸಂತಾಪದ ಕತ್ತಲೆಯೊಳಗೆ ಧುಮುಕಿ ತೆರೆ ಮುಟ್ಟಿ ಗಂಗನ ಎದುರು ಕಿತ್ತು ಮಿಂಡನ ವಶವಾದರು ನನ್ನ ಹೆಂಡತಿ. ಇದೆಲ್ಲ ಅವಮಾನದ ಅವಸ್ಥೆ ನನಗೆ ಕೊಡುವುದಕ್ಕಿಂತ ನನಗೆ ಯಮನ ದಾರಿ ತೋರಿಸಬಾರದಿದ್ದೇನೋ ತಂದೆ, ಯಮನ ದಾರಿ. ಅಮ್ಮ ಭೂಮಿ ತಾಯಿ, ನಿನಗೂ ಕೂಡ ಬೇಡವಾದನೆಂದು ನಿನ್ನ ಒಡಲಿನಿಂದ ನನ್ನನ್ನು ಹೊರಗೊಗದೆಯ ತಾಯಿ, ಹೊರಗೊಗದೆಯ. ಮಣ್ಣಿನಿಂದಲೇ ಚಿನ್ನವೆಂದು ನಂಬಿಸ ಈ ನಿನ್ನ ಮಗನನ್ನು ಹಸುವಿಗಾಗಿ ಬಲಿ ಕೊಡುತ್ತಿರುವಿ ಆ ತಾಯಿ, ಹಸುವಿಗಾಗಿ ಬಲಿ ಕೊಡುತ್ತಿರುವಿ. ಎಷ್ಟೆಂದು ತಾಳಲಿ ಹಸಿವನ್ನ. ನಾನೊಬ್ಬ ಅನಾಥನಾದನೆ, ನಾನೊಬ್ಬ ಹುಚ್ಚನಾದನೆ. ಹೌದು, ನಾನೊಬ್ಬ ಹುಚ್ಚ, ನಾನೊಬ್ಬ ಹುಚ್ಚ. ತೃಪ್ತಿ ಇಲ್ಲ ಈ ಹಸಿದ ಹೊಟ್ಟೆಗೆ, ಹಸಿದ ಹೊಟ್ಟೆಗೆ ತೃಪ್ತಿ ಇಲ್ಲ. ಅಪ್ಪಾಜಿ, ನಾನು ನಿಮಗಾಗಿ ರೊಟ್ಟಿ ತಂದಿದೆ, ಊಟ ಮಾಡಿರಿ ಮೊದಲು. ಏನಪ್ಪ, ನೀನು ನನಗೆ ಊಟ ತಂದಿರುವಿಯ? ಎಂತಹ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಬಂದಿರುವೆಯೋ ಕಂದ? ಈ ಹುಚ್ಚನಿಗೆ ಕರೆಯಬೇಕಾದರೆ ನೀನೆಂತಹ ಪುಣ್ಯವಂತರ ಮಗನಪ್ಪ, ಎಂತಹ ಪುಣ್ಯವಂತರ ಮಗನು.
ನಿನಗಿಂತ ನನ್ನ ಹೊಟ್ಟೆ ಹೆಚ್ಚಿನದಲ್ಲ ಕಂದ. ನೀನೇ ಊಟ ಮಾಡು. ಇದು ನಿನಗಾಗಿ ತಂದ ಪ್ರಸಾದವಪ್ಪ. ನೀನೊಬ್ಬ ಈ ಜಗದ ದೊಡ್ಡ ರೈತನೆಂದು ನನ್ನ ತಂದೆಯವರು ಆಗಾಗ ಹೇಳುತ್ತಾರೆ. ಅಂತ ರೈತರ ಬಾಳು ಕಣ್ಣೀರುಗೋಳಾಗಿದೆ ಎಂದರೆ ನನ್ನ ಈ ಉಪಕಾರ ಎಷ್ಟರದು? ಬೇಗ ತೆಗೆದುಕೊಳ್ಳಿ, ನನಗೆ ಶಾಲೆಗೆ ಹೋಗುವ ವೇಳೆ ಆಗಿದೆ. ಮಗು ಬಾಲಕ, ನನ್ನ ಶರೀರ ಇದ್ದು ಸತ್ತಂತಿದೆಯಪ್ಪ, ಇದ್ದು ಸತ್ತಂತಿದೆ. ನಿನ್ನ ಋಣವನ್ನು ನನಗೆ ಜನುಮದಲ್ಲಿ ತೀರಿಸಲು ಸಾಧ್ಯವಿಲ್ಲ ಕಂದ. ನಿನ್ನ ಋಣದಲ್ಲಿಯೇ ನಾನು ಸತ್ತು ಹೋಗುವೆ. ಕ್ಷಮಿಸಿ ಬಿಡು ಕಂದ, ನನ್ನನ್ನು ಕ್ಷಮಿಸಿ ಬಿಡು. ಇದೆಂತ ಮಾತನಾಡುತ್ತೀರಿಯಪ್ಪ? ನೀನು ನಿಮಗೆಷ್ಟು ಉಪಕಾರ ಮಾಡಿದರೂ ನಮ್ಮ ಋಣ ತಿರುವುದಿಲ್ಲೆಂದು ನನ್ನ ತಂದೆಯವರು ಹೇಳುತ್ತಿರುವಾಗ ನೀನು ನನಗೆ ಮಾತನಾಡುವುದೇ? ಬೇಗ ಊಟ ಮಾಡಿರಿ, ನಾನು ಬರ್ತೀನಿ. ಇವನು ಯಾರ ಮಗನಿರಬಹುದು? ಇರಲಿ, ಮೊದಲು ಹಸುವಿಗಾಗಿ ಬರಲುತ್ತಿರುವ ಹೊಟ್ಟೆಗೆ ಅನ್ನ ಹಾಕೋಣ. ಸಾಕು ಮನ ಮುಚ್ಚಿ ಅಂಗೈಯಲ್ಲ ಜಗ ಸಾಕು ಅಯಗಿರುಗಿ ತುತ್ತನ್ನ ತಿನ್ನುತ್ತಿ ಒಗಸಿ ನೀರು ಕುಡಿಯುತ್ತಿ. ಸ್ವಾಮಿ, ನಾನು ನಿಮ್ಮ ಹೆಂಡತಿ ಗಂಗಾ ಬಂದಿದ್ದೇನೆ. ಏನಿದೆಲ್ಲ ಈ ನಿಮ್ಮ ಅವಸ್ಥೆ? ಮಾತನಾಡಿ ಸ್ವಾಮಿ. ಯಾರಮ್ಮ ನೀನು? ಸ್ವಾಮಿ ಸ್ವಾಮಿ ಎಂದು ಯಾರನ್ನು ಕಾದರ್ಸಿ ಹುಡುಕುತ್ತಿದೆ? ನಾನೊಬ್ಬ ಈ ಜಗದ ಹುಚ್ಚ. ಇಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರು ಇಲ್ಲ ತಾಯಿ, ಯಾರು ಇಲ್ಲ. ಎಷ್ಟು ತುಚ್ಛವಾಗಿ ನನ್ನೆದೆ ಚುಚ್ಚುವಂತೆ ಮಾತಾಡುವಿರಿ ಸ್ವಾಮಿ. ಅಂದಿನ ಮೋಸದ ದುರ್ಘಟನೆಗೆ ಸಿಲುಕಿ ಈ ನಮ್ಮ ಸಂಸಾರವನ್ನೇ ನುಚ್ಚು ನೂರಾಗಿಸಿದರ. ಸಂಸಾರದ ಸಿಲುಬೆಯನ್ನೇ ಕಿತ್ತು ಹಾಕಿರುವ ಈ ಕಿರುಕಲಿ ಮತ್ತೆ ಹೊಸದಾರ ಪೋಣಿಸಿ ತೊಡಕು ಹಾಕುವೆಯಾ ತಾಯಿ? ಸತಿಯನ್ನು ಕಳೆದುಕೊಂಡು ಪಿತ ಪರಮಾತ್ಮನ ಸನ್ನಿಧಾನ ಸೇರುವುದೊಂದೇ ಈ ತಿರುಕನ ದಾರಿ. ಹೋಗಮ್ಮ, ಹೋಗು. ಇಲ್ಲಿ ಒಂದು ಕ್ಷಣ ಕೂಡದಿಲ್ಲದೆ ನಿನ್ನ ದಾರಿ ನೀ ನೋಡಿಕೋ ಹೋಗು ತಾಯಿ, ನಿನ್ನ ದಾರಿ ನೀ ನೋಡಿಕೋ ಹೋಗು. ಹುಟ್ಟಿದ ಮರು ವರ್ಷದಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡು ಗಂಡನೇ ದೇವರು ಅಂತ ನಿಮ್ಮ ಪಾದ ಸೇವೆ ಮಾಡಲು ಬಂದಿರುವ ಈ ಹೆಣ್ಣಿಗೆ ಯಾವ ದಾರಿ ತೋರಿಸಬೇಕೆಂದಿರುವಿರಿ? ಹೇಳಿ ಸ್ವಾಮಿ, ಹೇಳಿ.
ಗಂಡನ ಕಣ್ಣಿಗೆ ಮಂಡುಕಿ ಮಿಂಡನ ಕೈ ಹಿಡಿದು ತಿರುಗುವ ಪಂಡ ಹೆಣ್ಣಿಗಷ್ಟಿಲ್ಲ ತಾರಿ. ಪತಿಯೇ ಪರಮಾತ್ಮನೆಂದು ಪೂಜಿಸುವ ನಟನೆ ಮಾಡಿ ವಿಟ ಪುರುಷನ ಸಂಘ ಬಯಸಿದ ಹೆಣ್ಣಿಗೆಷ್ಟಿಲ್ಲ ತಾರಿ. ಗಂಡನೇ ದೇವರೆಂದು ನಂಬಿ ಮಿಂಡನ ಸಲುಗೆ ಮಾಡಿ ಗಂಡನನ್ನೇ ಗುಂಡಿಕ್ಕಿ ಕೊಂದ ಪಂಡ ಹೆಣ್ಣಿಗೆಷ್ಟಿಲ್ಲ ತಾರಿ. ಗಂಡನು ಮನೆ ಬಿಟ್ಟು ಹೋದನೆಂದು ಮಿಂಡನನ್ನು ಮನೆಗೆ ಬರ ಮಾಡಿಕೊಂಡು ಗಂಡ ಬಂದೊಡನೆ ಗರತಿ ಎಂದು ಒತ್ತಿ ಹೇಳುವ ನಿನ್ನಂತಹ ಮಹಾಗರತಿಗೆಷ್ಟಿಲ್ಲ ದಾರಿ. ನೀ ಬಯಸಿದ ನಿನ್ನ ಮಿಂಡನ ಕಾಲಿಗೆ ಬಿದ್ದು ಬೇಡಿಕೋ ನನ್ನ ಜೀವನ ಉದ್ಧಾರ ಮಾಡಲು. ಸುಮ್ಮನೆ ಯಾಕೆ ಹತ್ತು ಕಲ್ಲಾಗಿ ನಿಲ್ಲುವೆ ಈ ಕೊಲ್ಲ ಮೂರ್ತಿಯ ಕೊಲ್ಲನ ಗಾರುಡಿ ಶಕ್ತಿ ಆವರಿಸಿದ ನನ್ನ ಶೀಲದ ಬಗ್ಗೆ ನಿಮಗೆ ಶಂಕೆ ಸ್ವಾಮಿ. ಹಿಂದೆ ಕೌರವರ ಕಪಟತನದಿಂದ ಪಾಂಡವರು ಮಡದಿಯನ್ನು ಸೋತು ವನವಾಸ ಅನುಭವಿಸಲಿಲ್ಲವೇ? ಇಂದು ನಮ್ಮ ಮೇಲೆ ಮಾಡುತ್ತಿರುವುದು ಆ ಗೌಡನ ಕಪಟತನವೆಂದು ನೀವು ಅರಿಯಲಾರಿದ ಸ್ವಾಮಿ, ನೀವು ಅರಿಯಲಾರಿದ ಸ್ವಾಮಿ. ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ಕಾಪಾಡುವುದಕ್ಕಾಗಿ ಆ ಶ್ರೀಹರಿ ಅವತಾರ ತಾಳಿ ಬಂದೇ ಬರುತ್ತಾನೆ. ಅಲ್ಲಿಯವರೆಗೂ ನನ್ನನ್ನು ನಿಮ್ಮ ಸತ್ಯ ಅಂತ ಸ್ವೀಕರಿಸಿ ಸ್ವಾಮಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ನನ್ನ ಕಾಲಿಗೆ ಬಿದ್ದು ಒತ್ತು ಅಂಗಲಾಚಿ ಬೇಡಿಕೊಂಡರು ನಿನ್ನನ್ನು ಎತ್ತಿ ಹಿಡಿಯುವ ಶಕ್ತಿಯನ್ನು ಕೂಡ ಕಳೆದುಕೊಂಡಿದ್ದೇವೆ. ಸುಮ್ಮನೆ ಯಾಕೆ ಈ ಪಾಪಿಯ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆ? ನಿನ್ನ ದಾರಿಯನ್ನು ನೀ ನೋಡಿಕೊ ಹೋಗುತ್ತಾಯಿ, ಹೋಗು. ನೀವು ಈ ರೀತಿ ಮಾತನಾಡಿದ್ರೆ ಏನು ಅಂತ ಸಹಿಸಿಕೊಳ್ಳಲಿ ಸ್ವಾಮಿ. ನಿಮ್ಮ ಚರಿತ್ರೆಯನ್ನು ಕಂಡು ಚಂದಾಗಿ ಸದ್ಯ ಕೈ ಹಿಡಿದು ಭೂಮಿ ಮಗ ಪಟ್ಟ ರೈತರಿಂದ ನಾಮಾಂಕಿತ ಪಡೆದು ಈಗ ಈ ರೀತಿ ತಿರುವು ತಿನ್ನುವುದನ್ನು ಕಂಡು ನಾನು ಹೇಗೆ ಸಹಿಸಲಿ ಸ್ವಾಮಿ? ನಾನು ಹೇಗೆ ಸಹಿಸಲಿ? ಒಂದು ನೀವು ಹೇಳಿರಲಿಲ್ಲವೇ, ಈ ಸಮಾಜದ ಕೆಟ್ಟ ನುಡಿಗೆ ಕಿವಿಗೊಡದೆ ದಿಟ್ಟತನದಿಂದ ಸಂಸಾರ ಮಾಡಬೇಕು ಅಂತ ನೀವೇ ಹೇಳಿರಲಿಲ್ಲವೇ? ಮಾತಾಡಿ ಸ್ವಾಮಿ. ನನ್ನನ್ನು ಈಗ ಮುಟ್ಟಿ ಕಟ್ಟಿಸಬೇಡ. ಕೆಟ್ಟ ಸೂಳೆ ಎಂಬ ಗೋಪುರವಲ್ಲ. ನಾನು ನನ್ನ ಸ್ಥಳಕ್ಕೆ ಹೋಗಬೇಕು. ನಾನೊಬ್ಬ ಹುಚ್ಚ. ಜನುಮ ಜೋಡಿಯಾದರು ಏಕ ಅಂತರ ಜೀವ ನಡುವರು ಸ್ವಾಮಿ, ನಿಲ್ಲಿ ಸ್ವಾಮಿ, ನಾನು ಬರುತ್ತೇನೆ. ಗಂಡನಿಗೆ ಬೇಡವಾದ ಈ ಹೆಣ್ಣು ಕೊಳಚೆ ಹೊಂಡಕ್ಕಿಂತಲೂ ಕೀಳಾಗಿ ಹೋಯಿತೆ ನನ್ನ ಬಾಳು. ಮಧುರ ಗೀತೆ ಕೂಡ ಈ ನಮ್ಮ ಸಂಸಾರದ ಮೇಲೆ ಕಣ್ಣು ಹಾಕಿ ಸರ್ವನಾಶ ಮಾಡಿದ ಆ ಪಾಪಿಗಳ ನಾನೇನು ಕಣ್ಣೆಂದು ನೋಡಲಾರೆ. ಹಿಂದೆ ದ್ರೌಪದಿಯ ಮಾನ ಕಾಯ್ದು ಆ ಕೌರವರ ನಾಶ ಮಾಡಲು ಅವತರಿಸಿ ಬಂದಂತೆ ನೀನಿಂದು ಬರಲಾರೆ. ಹೌದು, ಆ ಗೌಡ ನಾಗ ಕಾಳರ ಸರ್ವನಾಶಕ್ಕಾಗಿ ನೀನಿಂದು
ಅವತರಿಸಿ ಬಾ ತಂದೆ, ನೀನಿಂದ ಅವತರಿಸಿ ಬಾ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯಲ್ಲವೇ. ಚಂದ್ರಕೇತು ಮಹಾರಾಜ, ಅದಾವ ಕೆಟ್ಟಗಳಿಗೆ ಇಲ್ಲಿ ಈ ನಿನ್ನ ಮಗಳನ್ನ ಕೈ ಬಿಟ್ಟು ಕೊಲೆಗಾಹುತಿಯಾಗಿ ತಂದೆ. ತಂದೆ ಸತ್ರೇನಾಯ್ತು, ಅಣ್ಣನಿದ್ದಾನೆಂಬ ಹಂಬಲದಿಂದ ಶಕ್ತಿ ಹೆಂಡತಿಯಾದೆ. ಆದ್ರೆ ಈಗ ನನ್ನ ಪಾಲಿಗೆ ಅಣ್ಣನೂ ಇಲ್ಲ, ಗಂಡನೂ ಇಲ್ಲ. ಹಿರಿ ಮಾವನಿದ್ದಾನೆ ಅಂತ ನಂಬಿ ಕಾಲ ಕಳೆದ್ರೆ ಅವರು ಕೂಡ ನಮ್ಮಿಂದ ದೂರಾಗಿ ಬಿಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಈ ಭಂಡ ಜೀವನವನ್ನು ಸಾಗಿಸಬೇಕಾಗಿದೆ ಈ ರೀತಿ ಕಾಡಿನಲ್ಲಿ ಕಟ್ಟಿಗೆಯನ್ನ ಮಾರಿ. ಸ್ವಲ್ಪ ನಿಲ್ಲು ಕಾಳ. ಯಾಕೆ ಅಂತ ಕೇಳ್ತೀಯಲ್ಲಿ, ನನಗೆ ಗೊತ್ತಿಲ್ಲದ ಹಾಗೆ ಈ ನನ್ನ ತೋಟದಲ್ಲಿ ಗರಿ ಬಿಚ್ಚಿ ಹಾಡಿ ಕುಣಿಯುತ್ತಿದೆಯಲ್ಲವೇ ನಾ ಬಯಸಿದ ಈ ನವಿಲು. ಈ ನವಿಲಿನ ನಡಿಗೆ ಕಂಡು ಗಿಡುಗ ಕೂಡ ಹಾಡಿ ಗರಿ ಗೆದರಿದಾಗ ಇವಳ ಗಿರಿ ಒಳಗಿನ 7 ರೂಪದ ಬಣ್ಣ ಸುತ್ತಿ ಮುತ್ತಿಗೆ ಹಾಕಿಬಿಟ್ಟಿದ ಕಾಳ ನನ್ನ ಸ್ಮೃತಿ. ನೀನು ಸ್ವಲ್ಪ ಮರದ ಮರೆಯಲ್ಲಿ ನಾನು ಈ ಹರಿಯದ ಬಾಲೆಯ ತೀರಿಸಿಕೊಂಡೆ. ಸುಖ ಪಡೆಯಬೇಕಂದ ಹೋದ ನಿಮಗೆ ಹಕ್ಕಿ ದಕ್ಕಬೇಕು. ಶಿಕಾರಿ ಭೇಟಿಯಾಡಲು ನಾನು ಈಗ ಗಿಡದ ಮರಿಗೆ ಕೂಡುತ್ತೇನೆ. ಬೇಗ ಕೂಗಿ ಕರೆಯಲಿ. ಹಾ ಯಮುನಾ, ಶ್ರೀಮಂತರು ಬನ್ನಿ, ಇಲ್ಲಿ ನಿಮಗೇನ್ ಕೆಲಸ? ಮಹತ್ವದ ಕೆಲಸವಿದೆ ಯಮುನಾ, ಮಹತ್ವದ ಕೆಲಸವಿದೆ. ಬಿಸಿಲಿಗೆ ಬಾಯಾಗಿ ಬಂದ ಈ ರಸಿಕನಿಗೆ ನಿನ್ನ ತುಟಿ ಅಂಚಿನಿಂದ ಹೊರ ಬರುವ ಈ ನಿನ್ನ ಬಾವಿಯಲ್ಲಿ ನೀರು ಕುಡಿದು ಹೋಗಬೇಕೆಂಬ ಆಸೆಯಿಂದ ಓಡಿ ಬಂದೆ ಅಷ್ಟೇ. ನೀವು ಆಸೆ ಇಟ್ಟುಕೊಂಡಿರಿ ಭಾವಿ ಗಂಡನಿಗಾಗಿ ಮೀಸಲಿಟ್ಟಿರೋ ಹೂವು ಅಂತ ತಿಳ್ಕೊಳ್ಳಿ. ಆ ನಿನ್ನ ಗುಲಾಬಿ ಮಲ್ಲಿಗೆ ಹೂವಿನ ಸುವಾಸನೆಗೆ ಹೇಗೆ ಬಿಚ್ಚಿ ಆಟ ಆಡುವ ನಾನೊಬ್ಬ ಮಿಡಿ ನಾಗರನೆಂದು ತಿಳಿದುಕೋ. ಅಷ್ಟೊಂದು ಸುಲಭವಲ್ಲ ಶ್ರೀಮಂತರೇ ನೀವಾಡಿದ ಈ ನಿಮ್ಮ ಮಾತು. ಪತಿಯೇ ಪರಮಾತ್ಮ ಅಂತ ತುಂಬಿ ನಿಂತಿರೋ ಈ ಹೆಣ್ಣಿನ ಮುಂದೆ ಆ ನಿಮ್ಮ ಮಿಡಿನಾಗರ ಏನು ಮಾಡಲಾರದು ಅಂತ ನೀವು ತೋರಿಸಬೇಕೆಂದು ಹೇಗೆ ಬಿಚ್ಚಿ ಓಡಿ ಬಂದಿರುವೆ. ಈ ನಿತ್ಯ ಸ್ಥಳವನ್ನು ನೋಡಿ ಯಮುನಾ, ಸುಮ್ಮನೆ ನನ್ನ ಮಾತಿಗೆ ಹೋಗಿ ಈ ಹೃದಯವನ್ನು ನನಗರ್ಪಿಸದಿದ್ದರೆ ಗುಲಾಬಿ ಅಂತಿರುವ ಈ ನಿನ್ನ ಗಲ್ಲಕ್ಕೆ ಮೀಡಿ ನಾಗರನಂತೆ ಕಚ್ಚಿ ವಿಷಜಾಲ ಲೇಪಿಸುವೆ. ಎಚ್ಚರ, ಎಚ್ಚರವಿರುವೆಂದು ಕೆಚ್ಚದು ಮುಂದೆ ಮಾಡಿ ನೀನೆಷ್ಟೇ ಚೀರಾಗಿದ್ರು ಹುಚ್ಚರಂತೆ ತಲೆ ಬಾಗಿಸುವುದಿಲ್ಲ ಗೌಡ ಈ ಯಮುನ. ಅಷ್ಟೇ ಕಚ್ಚೆ ತೀರುವೆ ಅಂತ ನೀನೀಗ ಹೆಡೆಬಿಚ್ಚಿ ಮುಂದೆ ಬಂದಕ್ಕೆ ವಿಶ್ವಾಸ ಒನಕ್ಕೆ ಹೋಗುವವರಂತೆ ಕಚ್ಚಿ ಹಾಕಿ ನಿನ್ನನ್ನ ಕೊಚ್ಚಿ ಹಾಕಬೇಕಾಗುತ್ತೆ. ನೀನು ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ಹೆಣ್ಣೆ, ನಿಮ್ಮಪ್ಪನು ನಿನ್ನಂತೆ ಹರಡಿ ಸತ್ತು ಹೋದ ಅದ್ಯಾರದೋ ಕೈಯಲ್ಲಿ. ಈ ಗೌಡನ ಸಿರ ಕಡಿಯಬೇಕೆಂದಿದ್ದ ಕಂಡ ಗಂಡನಾಗಿ ಜೈಲು ಸೇರಿದ ನನ್ನ ಕೈಯಲ್ಲಿ. ರೂವಾರಿಯಾಗಿ ಬೆಳೆದಿದ್ದ ನಿನ್ನ ಮಾವ ಸಂತತಿ ಸಸಿಯಿಂದ ದೂರಾಗಿ ಕೈಯ ಶಾಪಕ್ಕೆ ನೀಡಿದ ನನ್ನ ಗಂಡನೇ ದೇವರೆಂದು ಚಂದು ತಿರುಗಿ ಮಾತನಾಡಿದ್ರಿ. ದೊಡ್ಡ ದೊಡ್ಡ ಸೂಳೆಯಾಗುವೆ ನನ್ನ ಕೈಯಲ್ಲಿ. ನೀನಂಥವನ ಕೈಯಲ್ಲಿ ಭಂಡಗೆಟ್ಟ ಸುಳಿ ಆಗಲಿಕ್ಕೆ ನಾನೇನೋ ಷಂಢದ ಹೆಂಡತಿಯಲ್ಲವೋ? ಕುರಿಯ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ ನಿನ್ನಂಥ 100 ಪುಂಡರ ಚಂಡನ್ನ ಕಡಿಯೋ ಗಂಡುಗಲಿ ಶಕ್ತಿ ಹೆಂಡತಿ ಯಮುನ. ಅದನ್ನು ಲೆಕ್ಕಿಸದೆ ನೀನೀಗ ನನ್ನನ್ನು ಮುಟ್ಟಲು ಬಂದಿದ್ದೀನಿ ಶ್ರೀಮಂತ್ರೆ. ನಿನ್ನ
ನಿನ್ನ ಚೆಂಡು ಕಡಿದು ಹಾಕೋದ್ರಲ್ಲಿ ಸಂದೇಹನೇ ಇಲ್ಲ. ಪುಂಡರ ಗಂಡ ನೆನೆಸಿಕೊಂಡಿರುವ ಈ ರುದ್ರೇಗೌಡ ಚೆಂಡಿಗೆ ಬೆಳೆಸಲು ನಿನಗೂ ಸಾಧ್ಯವಿಲ್ಲ, ಆ ನಿನ್ನ ಬಂಡ ಗಂಡನಿಗೂ ಸಾಧ್ಯವಿಲ್ಲ. 16,000 ಹೆಣ್ಣಂದಿರನ್ನಾಳುವ ಕೃಷ್ಣನಂತೆ 107 ಜಾತಿಯ ಹೆಣ್ಣನ್ನಾಳುವನು ಇರುತ್ತದೆ. ಕಣ್ಣಿಟ್ಟ ಹೆಣ್ಣಿನ ಶೀಲ ಕೆಡಿಸದೆ ಬಿಟ್ಟವನಲ್ಲ ಕಮಲ್ಲ. ಸುಮ್ಮನೆ ಹಠ ಹಿಡಿಯಬೇಡ, ಹಠ ಹಿಡಿದು ದುಃಖಕ್ಕೀಡಾಗಬೇಡ. ನನ್ನ ಕೈಯಲ್ಲಿ ಇವನು ಒಲಿದರೆ ರುದ್ರೇಗೌಡ, ಒಲಿಯದಿದ್ದರೆ ಭದ್ರೇಗೌಡ. ಬೇಗನೆ ಬಾ, ಈ ನನ್ನ ತೋಟ. ದೂರ ನಿಂತ ಮಾತಾಡೋ ಚಾಂಡಾಲ. ನನ್ನ ತೇರಿಗಾರು ಅಕ್ಕ ತಂಗಿರಿಲ್ವಿ, ಮಗಳಂತರು ನನ್ನ ಮೇಲೆ ಕೈ ಮಾಡಲು ಬಂದಿರ್ವಿಯಲ್ಲ, ನಿನ್ನ ಹೇಸಿ ಜನ್ಮಕ್ಕೆ. ಮಗಳು ಯಮುನಾ, ಸೃಷ್ಟಿಯನ್ನೇ ಸೃಷ್ಟಿಸಿದ ಆ ಬ್ರಹ್ಮ ತನ್ನ ಮಗಳಾದ ಸರಸ್ವತಿಯನ್ನೇಕೆ ಮದುವೆ ಮಾಡಿಕೊಂಡ? 14 ಲೋಕಕ್ಕೂ ವ್ಯಾಪಿಸಿಕೊಂಡ ಜಗನ್ನಾಥ ಹರಿಹರ ಬ್ರಹ್ಮಾದಿಗಳನ್ನ ತೊಟ್ಟಿಲಲ್ಲಿ ಹಾಕಿ ಮಹೇಶ್ವರನಿಗೆ ಮದುವೆ ಮಾಡಿ ಅಂದಾಗ ಏಕಸ್ಥಿತ ನೀನೊಂದು ನರ ಬೇಕಿ, ನೀ ನನ್ನ ಕೈ ಹಿಡುವುದೇನಮ್ಮ? ಬೇಗನೆ ಬಾ ನನ್ನ ತೋಟ. ಸಿಕ್ಕ ಪರಸ್ತೆಯರಿಗೆ ಕೈ ಮಾಡಿ ಕರೆದಂತೆ ಈ ಗಂಡೊಳ್ಳ ಗರತಿಗೆ ಕೈ ಮಾಡಿ ಕರೆದಂತೆ ನಿಜವಾದ್ರೆ ನೆತ್ತಿಗೇರಿಯವರಿನ ಕಾಮದ ಪಿತ್ತವನ್ನ ಕೆಳಗಿಳಿಸುವಳು ನಿಜಗರತಿ ಭಾರತಿ. ನೀನೆಷ್ಟು ಪತಿವ್ರತ ಧರ್ಮದಿಂದ ಬಾಳು ಬೆಳಗುತ್ತಿವೆ ಎಂಬುದು ಬಿಚ್ಚಿ ತೋರಿಸಬೇಡ ನನ್ನ ಮುಂದೆ. ಗಂಡ ಜೈಲಿಗೆ ಹೋದ ಮಿಂಡನನ್ನು ಕರೆಯಿಸಿ ಗಂಡ ಬಿಟ್ಟ ಗೈಯಾಳಿನಂತೆ ಮಿಂಡನಿಗೆ ದೇಹ ಸುಖ ಉಣಬಡಿಸಿ ಆ ನಿನ್ನ ಮಾವನಿಗೆ ಮೋಸ ಮಾಡಿ ಬಂದ ಮನೆ ಬಿಟ್ಟು ಹೊರ ಬಂದ ನೀನಾಗಲ್ತಿ. ನಾನೊಬ್ಬ ದೊಡ್ಡ ರೈತನ ಹೆಂಡತಿ ಎಂದು ಗಂಡನಿಂದ ಸಹ ಮಾಡಿ ಅವನ ಕಣ್ಣು ಕಿಳಿಸಿ ಮಿಂಡನ ಕೈ ಹಿಡಿದು ಮರೆಯುವ ಅವಳ ಮಹಾಗರತಿ. ಮಾಡೋ ಹೊಲಸು ಕೆಲಸವನ್ನೆಲ್ಲ ನೀನೆ ಮಾಡಿ ಮತ್ತೆ ಉರಿಯುವ ಈ ನನ್ನ ಹೊಟ್ಟೆಗೆ ಕೊಳ್ಳಿ ಇಟ್ಟಂತೆ ಮಾತಾಡಿದ್ದೆ ಆದ್ರೆ ನಿನ್ನನ್ನ ಹರಕ ಮೆಟ್ಟಿಲೆ ಮಾತಾಡುವೆ ಜೋಕೆ. ಎಲೆ ಜುಟ್ಟಲ ಬೋಲೆ ಮುನೆ, ಆ ನಿನ್ನ ಮಾವ ಶಿವ್ಯಾನನ್ನೇ ನನ್ನ ಕಾಲಡಿಯಲ್ಲಿ ಹಾಕಿ ಮೆಟ್ಟಿಸಿರುವ ಈ ಕೆಟ್ಟ ರುದ್ರೇಗೌಡ ಮೆಟ್ಟನ್ನೆತ್ತುವಿಯ ಕೆಟ್ಟ ಸುಳಿ. ನೀನೀಗ ನನ್ನ ಕೈಯಲ್ಲಿ ಸಿಕ್ಕು ಬಿದ್ದಿರುವ ಬೇಟೆ ಸುಮ್ಮನೆ ಹಿಡಿದು ಹಠ ತೆಗೆದು ಹಾಕಿ ಈ ಹಠ ಯೋಗಿ ದಿಟ ರಾಜನ ಸುಳ್ಳೆ ಎಂದು ಸುಖ ನೀಡಿದರೆ ಇಲ್ಲವಾದರೆ ನೀನುಟ್ಟ ಈ ಬೊಟ್ಟೆಯನ್ನು ಬಿಚ್ಚಿ ಬಿಸಾಕಿ ದಟ್ಟವಾದ ಈ ಅರಣ್ಯದಲ್ಲಿ ಕಚ್ಚಿ ತಿನ್ನುವೇ ನಿನ್ನ ಕೆಂಪು ವರ್ಣದ ಶೀಲವನ್ನು. ಬಿಡಿ ಶ್ರೀಮಂತ್ರಿ, ದಯವಿಟ್ಟು ಆ ರೀತಿ ಹಠವನ್ನು ಮಾತ್ರ ಹಿಡಿಯ. ಇದು ನನ್ನ ಪತಿಗಾಗಿ ಮೀಸಲಿಟ್ಟಿರೋ ಕೂಡ. ದಯವಿಟ್ಟು ಮಾತ್ರ ಒಡೆಯಬೇಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ನನ್ನ ಬಿಟ್ಬಿಡಿ ಶ್ರೀಮಂತ್ರಿ. ಯಮುನಾ, ನೀನೆಷ್ಟು ಬಿಕ್ಕಿ ಬಿಕ್ಕಿ ಹತ್ತು ಕೈ ಬಿಡುವನಲ್ಲ ಈ ಸುಮ್ಮನೆಯು ನನ್ನನ್ನು ಒಪ್ಪಿ ನನ್ನನ್ನು ಕೂಡಿದಿ ಎಂದರೆ ಸಂತೋಷವಾಗಿ ಬಾಳುವಿ ಈ ಸುಂದರವಾದ ಸಮಾಜದಲ್ಲಿ. ಪಾಪಿ, ನೀ ತೋರಿಸ್ತಾ ಇರೋ ಆ ನಿನ್ನ ಶ್ರೀಮಂತಿಗೆ ಕೇವಲ ನನ್ನ ಹರಕು ಚಪ್ಪಲಿಗೆ ಸಮಾನ. ಅಷ್ಟೇ ಅಲ್ವೋ, ನಿನ್ನ ಹೊಡೆತಕ್ಕೆ ಹೆದರುವಂತ ಹೇಳಿ ಹೆಣ್ಣ ನಾನಲ್ಲ. ಒಳ್ಳೆ ಮಾತಿನಿಂದ ನನ್ನ ಕೈ ಬಿಟ್ಟು ಹೋದ್ರೆ ಆದ್ರೆ
ಬಂದು ನಿನ್ನ ಎದೆಗೆ ಒದಿತಾರೆ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ಮೂರ್ಖ ಸಮಾಜ ಯಮುನಾ, ಒಂದು ಮೂರ್ಖ ಸಮಾಜ. ಒಂದು ದುಶ್ಯಾಸನ ದ್ರೌಪದಿಯ ಸೀರೆ ಸೆಳೆಯುವಾಗ ಮೂಕವಾಗಿತ್ತು ಈ ನಿನ್ನ ಸಮಾಜ. ಭಾನುಮತಿಯ ಗಲ್ಲಕ್ಕೆ ಚಿತ್ರಸೇನ ಗಂಧರ್ವ ನನ್ನ ದಂತದಿಂದ ಮುದ್ರಿಸುವಾಗ ಯಾಕೆ ಮೂಕವಾಗಿ ಕುಳಿತಿತ್ತು ಈ ನಿನ್ನ ಸಮಾಜ. ಜಗನ್ಮಾತೆಯಾದ ಸೀತಾ ಮಾತೆಯ ಆ ರಾವಣ ಮೋಸದಿಂದ ಹೊತ್ತೊಯ್ಯುವಾಗ ಮೂಕವಾಗಿ ಕುಳಿತಿತ್ತು ಈ ನಿನ್ನ ಸಮಾಜದ ವೀರ ಸಿಂಧೂರ ಲಕ್ಷ್ಮಣನ ತಂಗಿಯನ್ನು ಆ ಭೀಮನಗೌಡ ಹೊತ್ತೊಯ್ದ ಶೀಲ ಕೆತ್ತಾಗ ಏಕೆ ಮೂಕವಾಗಿ ಕೈಕೊಟ್ಟಿ ಕುಳಿತಿತ್ತು ಈ ನಿನ್ನ ಹಾಳು ಸಮಾಜ ಅಂದಾಗ ಈಗ ನಿನ್ನ ಶೀಲ ಕೀಳಲಿಕ್ಕೆ ಯಾವ ಭಯವೂ ಇಲ್ಲ ಈ ರುದ್ರೇಗೌಡನಿಗೆ. ಕಾಮಾಂಧ, ಈ ರೀತಿ ಗರತಿಯರ ಶೀಲೆಗೆ ಕೈ ಹಾಕಿದವ ರುಂಡವನ್ನು ಅಗ್ನಿಕುಂಡದಲ್ಲಿ ಹಾಕಿ ಸುಟ್ಟಿದ್ದು ಗೊತ್ತಿಲ್ಲವೇನೋ ಕಾಮಾಂಧ. ಅದರಂತೆ ನಿನಗೂ ಕೂಡ ಕಾದಿದೆ ಅದೇ ಅಗ್ನಿಕುಂಡದ ನೆಲೆ. ಹೆಣ್ಣೆ ರೋಷದಿಂದ ಕಾಲು ಕೆದರಿ ನಿಂತ ಈ ಹುಲಿ ನಿನ್ನ ಮೇಲೆರಳಿ ಹೀರದೆ ಬಿಡಲರೋ ನಿನ್ನ ಮೃದು ಶೀಲವನ್ನು. ಹೇಳ್ತೀನಿ, ನನ್ನ ಕೈಯಲ್ಲಿ ಸಿಕ್ಕಿರುವ ಈ ಅರಗಿಣಿಯನ್ನು ಎಳೆದುಕೊಂಡು ನಡಲೇ ಈ ರುದ್ರೇಗೌಡ. ಶಕ್ತಿ ಈಗ ಸಿಕ್ಕಿತು ಮಗನೇ ನನಗೆ ಮುಕ್ತಿ. ಅಂದು ನನ್ನ ಎದೆ ಮೇಲೆ ಕಾಲಿಟ್ಟು ನೆನೆದು ಹೋದೆಲ್ಲ ಮಗ. ಅದೇ ಸೀಡಿನ ಕಿಡಿ ಒಂದು ಸೀಡಿ ಹಾಕಿತು. ಈಗ ನಿನ್ನ ಹೆಂಡತಿಯ ಶೀಲವನ್ನು ಗಂಡದೆಯ ಗಂಡು ನೀನಾಗಿದೆ. ಗಂಡಸ್ತನದ ಬೇರು ನಿನ್ನಲ್ಲಿದ್ದರೆ ಮರಳಿ ಪಡೆದುಕೋ ನಿನ್ನ ಹೆಂಡತಿಯ ಶೀಲವನ್ನು. ನಾಗಕಾಳರ ಬೆಂಬಲದಿಂದ ಊರಿನಲ್ಲಿ ನಾನೇ ಗಂಡುಗಲಿ ಎಂದು ಮೆರೆಯಲೇಬೇಕಾ? ಹಂತ ಹಂತವಾಗಿ ಈ ನಾಗರಾಜನ ಮನ ಚಂಚಲ ಮಾಡಿದ ಗೌಡನಿಂದು ನನಗೆದುರಾಗಿದೆ. ಅವನ ಪ್ರಾಣ ಪಕ್ಷಿಗೆ ಅಂತ್ಯ ತಂದು ಬಿಡುವೆ ಇದೇ ಪಿಸ್ತೂಲಿನಿಂದ. ಈ ಗೌಡ ಕಣ್ಣಿಟ್ಟ ಹೆಣ್ಣಿನ ಜೊತೆ ತಿರುಗಿದ್ದರೆ ಈ ನಾಗರಾಜ ತಿರುಗೋನು ಅವನ ತಿಜೋರಿಯನ್ನ
ತುಂಬಿದ ಸೂಟ್ಕೇಸ್. ಅದನ್ನೇನು ಮಾಡಲಿ ಹೊರಟಿರು? ಅನ್ಯಾಯದಿಂದ ಕೊಪ್ಪಿ ಉಬ್ಬಿದ ನಿನ್ನೆ ಶ್ರೀಮಂತಿಕೆ ಹಣವನ್ನು ಬಡವರಿಗೆ ಹಂಚುವುದಕ್ಕಾಗಿ. ಬಾಯಿ ಮುಚ್ಚ ಬರುವ. ನನ್ನ ಮನೆ ಅನ್ನ ತಿಂದು ನನಗೆ ಎಗರಿ ಮಾತಾಡ್ತೀಯ? ನಿನ್ನ ನೀಗಲೇ ಹೋಗ್ಲಿಲ್ಲ ಹಾಕ್ಸ್ಬಿಡ್ತೀನಿ ಮಗನೇ. ಅದು ನಿನ್ನಂತ ಗೌಡನಿಗೆಂದಿಗೂ ಸಾಧ್ಯವಿಲ್ಲ. ನನ್ನಿಂದ ಬೇಕಾದಷ್ಟು ಸಹಾಯ ಪಡೆದುಕೊಂಡು ದೊಡ್ಡ ಪುಡಾರಿ ಎನಿಸಿಕೊಂಡು ನಾನು ನಿನ್ನ ಮನೆಯಲ್ಲಿ ಕಾಲಿಟ್ಟಿದ್ದು ನೀನು ನನಗೆ ಮಾಡಿದ ಅನ್ಯಾಯಕ್ಕಾಗಿ. ಅದನ್ನು ಕದ್ದು ಒಯ್ಯುತ್ತಿದ್ದೇನೆ. ನಿನಗೆ ಗಂಡಸ್ತನದ ಬೇರಿದ್ದರೆ ಇದನ್ನು ತೆಗೆದುಕೋ. ನನ್ನ ಗಂಡಸ್ತನಕ್ಕೆ ಸವಾಲಾಗ್ತೀಯಾ? ರಂಡೆ ಆದ ನಿನ್ನ ತಾಯಿಯಿಂದ ದೂರಾಗಿ ನಾ ತಿಂದು ಉಗುಳಿದ ಎಂಟನ್ನು ನೆಕ್ಕಿದ ನಾಯಿ ಈಗ ನನ್ನ ಮನೆ ಕದಿಯುತ್ತದೆ ಎಂದು ನಾನು ನಂಬಿರಲಿಲ್ಲ. ಮಿಸ್ಟರ್ ನಾಗರಾಜ್, ಈ ಶಿವವಾದ ಮರಿಯೊಡನೆ ಹೋರಾಡಿ ನಗೆದು ಬಿದ್ದು ಸಾಯಕ ಸುಮ್ಮನೆ ಹಣ ತುಂಬಿದ ಸೂಟ್ಕೇಸ್ ನನಗೊಪ್ಪಿಸಿ ಹೊರಟು ಹೋಗದಿದ್ದರೆ ಹೊರಟು ಹೋಗಿಬಿಡು ಇಲ್ಲಿಂದ. ಸಮಾಜ ಲೇ ಗೌಡ, ನಾನಿಲ್ಲದೆ ನೀ ಮಾಡಿರುವ ಹೇಸ್ಯ ಕಾರ್ಯವನ್ನು ಕಣ್ಣು ತುಂಬ ನೋಡಿದರೆ ಈ ನಿನ್ನ ಸಮಾಜ ನೂರಾರು ಗರತಿಯರನ್ನು ಬಂಡಗೊಳಿಸಿದ್ದು ಕಣ್ಣು ತುಂಬ ನೋಡಿದೆ ಈ ನಿನ್ನ ಸಮಾಜ. ಅನ್ಯಾಯವಾಗಿ ಶಿವಶಕ್ತಿಯರ ಆಸ್ತಿಯನ್ನು ಎತ್ತಿ ಹಾಕಿ ಶಿವನನ್ನು ಕಂಬಕ್ಕೆ ಕಟ್ಟಿ ಅವನ ಒಂದು ಕಣ್ ಕಿತ್ತದನ್ನು ಕಣ್ ತುಂಬ ನೋಡಿದೆ ಈ ನಿನ್ನ ಸಮಾಜ. ಸಂಪೂರ್ಣ ಸಾಲ ತೀರಿಸಿ ಹೋದ ಸತ್ಯಜೀತನ ಹೆಂಡತಿಯ ಶೀಲಗೆಡಿಸಿ ಅವರ ಮನೆಗೆ ಬೆಂಕಿ ಇಟ್ಟದನ್ನು ಕಣ್ ತುಂಬ ನೋಡಿದರೆ ಈ ನಿನ್ನ ಸಮಾಜ. ಸತಿ ಶಿರೋಮಣಿಯಾಗಿ ಬಾಳಬೇಕಿದ್ದ ಯಮುನೆಯ ಶೀಲಗೆಡಿಸಿ ಕಣ್ಣು ತುಂಬ ನೋಡಿದಲೇ ಗೌಡ ಈ ನಿನ್ನ ಸಮಾಜ. ಸಮಾಜದೆದುರಿಗೆ ಎಷ್ಟೊಂದು ಸಂಭಾವಿತ ಪ್ರಾಣಿಯಂತೆ ಮಾತನಾಡ್ತಿದೆ ಮಗ. ನೀ ಮಾಡಿರುವ ಕ್ಷುಲ್ಲಕ ಕಾರ್ಯವನ್ನು ಕಲ್ಲು ಹಾಕಿ ಮುಚ್ಚಿ ನಾ ಮಾಡಿರುವ ಕೆಲಸ ಕೊಟ್ಟಿ ಮಾಡ್ತಿಲ್ಲೇ ಮಗನೇ. ಅದೇ ಸತ್ಯ ಶಿರೋಮಣಿ ಯಮುನೆಯ ತಂದೆಯ ಕೊಲೆ ಮಾಡಿಸಿದೆ. ಗಂಗೆ ಯಮುನೆಯರೆಂದು ಪವಿತ್ರತೆ ತುಂಬಿದ ಅವರ ಶೀಲದಾಸೆ ಅವರಲ್ಲಿ ಮಲಗಿ ಅವರನ್ನು ದೂರ ಮಾಡಿ ಅವರನ್ನು ಕಲಿಸಿದ ನೀನಂತ ಕೆಟ್ಟ ಕುಲಬಗಲೇ. ಅದಕ್ಕೆಲ್ಲ ನೀ ಕಾರಣವಾಗಿ ಏನು ಅರಿಯದ ನನ್ನಂತವನಿಗೆ ದಾರಿ ತೋರಿದಲೇ ಈಗ ಕಳ್ಳರ ಕಳ್ಳ ನಾನಾಗಿ ನಿನ್ನನ್ನು ಮುಳ್ಳು ತಂತಿ ಬೇನಿಗೆ ತೂಗು ಹಾಕಲಿಕ್ಕೆ ಸುಮ್ಮನೆ ಹಣದಾಸೆಗೆ ಬೀಳದೆ ಒಳಗೆ ಹೋಗಿಬಿಡು. ಇಲ್ಲವಾದರೆ ಅಂತ್ಯ ತಂದು ಬಿಡುವೆ ನಿನ್ನ ಪ್ರಾಣ ಪಕ್ಷಿಗೆ. ಲೇ ನಾಜ, ನನ್ನ ಪಂಜರದಲ್ಲಿ ತಿಂದುಂಡ ಬೆಳೆದ ಗಿಳಿ ನನ್ನಿಂದ ಹಾರಿ ಹೋಗಲು ಎಂದಿಗೂ ಸಾಧ್ಯವಿಲ್ಲ ಮಗನೇ. ಲೇ ನಾಗ, ನನ್ನ ಕೈಯಲ್ಲಿ ಆಳಾಗಿ ದುಡಿದು ನನ್ನ ಕಣ್ಣಲ್ಲಿ ಮಣ್ಣಾಕಿ ಆಡುವೆಯಾ? ಲೇ ಬೆಳ್ಳಕ್ಕಿ ಮರಿಯೇ, ನಿನ್ನ ಸೊಕ್ಕು ಎಷ್ಟುದ್ದ ಬೆಳೆದ್ರು ಅದರ ರೆಕ್ಕೆ ಕಿತ್ತು ಆಟ ಆಡಿಸ್ತೀನಿ ಮಗನೇ. ತಾಳು ಮಗನೇ, ಈ ಗೌಡನ ಹೊಡೆತವನ್ನ
ಬಂದಿದ್ದಾಳೆ ಆ ನಿನ್ನಮ್ಮ. ಲೇ ನಗ, ಸುಮ್ಮನೆ ಹಣ ತುಂಬಿದ ಸುಟ್ಕೇಸ್ ನನಗೊಪ್ಪಿಸಿ ಈ ನಿನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಮರ್ಯಾದೆಯಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಾಳೆ ನಿನ್ನಮ್ಮ ನಿನ್ನ ಮಣ್ಣಿಗೆ ಬರುತ್ತಾಳೆ ಜೊತೆ. ಮರಣ ಮರಣ ಸಮೀಪಿಸಿದಾಗ ಮಾತು ಹೋಗುವುದು ನಿಜ. ನಾಜ, ನಿಜ ಹೇಳ್ತೀಯೋ ಇಲ್ಲ ಸುಟ್ಟ ಗುಳ್ಳಿನ? ನಿಮ್ ದೀಪ ನೀವು ಕಳ್ಕೋಬೇಡ್ರಿ, ಸ್ವಲ್ಪ ತಡ್ರಿ ಸ್ವಲ್ಪ. ಲೇ ಪಶ, ನೀನೇಕೆ ಬಂದಿಲ್ಲ ಮಗನ ಇಲ್ಲಿಗೆ? ಒಂದು ವಿಷಯ ಹೇಳೋದಿತ್ರಿ, ಅದಕ್ಕೆ ಬಂದೆ. ಏನಂದೆ ಮಗನೇ? ಅಲ್ರಿ, ನಿಮ್ಮ ಆರಾಮದ ಬಗ್ಗೆ ಕೇಳಾಕ ಬಂದೆ. ಪಾಪದ ಒಂದ್ಸಲ ಬಿಟ್ಟು ಬಿಡ್ರಿ, ನನ್ನ ಮಗ ಇದ್ದಂಗ. ಮುಂದೆ ಇವನಿಂದ ಏನವಾದರೂ ಅನಾಹುತ ಆದರೆ ಇದಕ್ಕೆ ಜವಾಬ್ದಾರಿ ನೀವೇನಾ? ಅವನೇಕೆ, ನಾನಿದ್ದೇನೆ. ನೀ ಅಲ್ಲ, ನನಗೆ ಬಸ್ಸು ಬೇಕು. ಆ ಜವಾಬ್ದಾರಿ ನನಗೆ ಅವಶ್ಯವಿದೆ ಅಂದಲೇ ನಾ ಬಂದಿದ್ದು. ಹೋಯಪ್ಪ ಗೌಡ್ರಿ, ಇದೊಂದು ಸಲ ನಮ್ಮ ಗುಂಪಿನಾಗ ಬೆಳೆದಂತ ತಿಳಿದು ಹೋಗಿ ಬಿಟ್ಟು ಬಿಡ್ರಿ, ಹೋಗ್ಲಿ. ಅಷ್ಟು ಮಾಡ್ಬಿಡ್ರೋಪ. ಡಾಕ್ಟರ್ನ ಮಾತಿಗೆ ನಾನೆಂದು ತಪ್ಪಿ ನಡೆಯುವುದಿಲ್ಲ. ಮನೆ ಬಿದ್ದರೆ ಕಟ್ಟಬಹುದು, ಮನಸ್ಸು ಮುಡಿದರೆ ಕಟ್ಟಲಾಗಬಹುದು. ಸಮಸ್ಯೆ ಬಿದ್ದಾಗ ಮತ್ತೆ ಬಂದು ನಮ್ಮ ಗುಂಪಿಗೆ ಸೇರ್ಕೊಂಡು ಲೇ ಕಾಳ, ಲೇ ಗೌಡ, ನಿಮಗಿಬ್ಬರಿಗೂ ಒಂದು ಮಾತು ಹೇಳ್ತೀನಿ. ಮರಳಿ ನಿಮ್ಮ ಗುಂಪಿಗೆ ಬರುವುದಾದರೆ ಅರಳಿದ ಗುಲಾಬಿ ಹೂವಾಗಿ ಬರುತ್ತೇನೋ, ಇಲ್ಲ ಕಾಯ್ದ ಕಬ್ಬಿಣವಾಗಿ ಬರುತ್ತೇನೋ. ನೆನಪಿರಲಿ, ಬಿ ಕೇರ್ಫುಲ್. ಈ ಬೇಟೆ ಬಿಟ್ಟದ್ದು ನಮ್ಮದು ತಪ್ಪಾಯಿತು. ಇದು ಎಲ್ಲೋ ನಮ್ಮ ಕಾಯದಕ್ಕೆ ಅಡ್ಡ ಬರುವಂತೆ ಕಾಣುತ್ತದೆ. ಇದನ್ನು ಸಮಯ ನೋಡಿ ಮುಗಿಸಲೇಬೇಕು. ಹೌದು, ಈಗಂತೂ ಈ ಬೇಟೆ ಜಾರಿ ಹೋಯಿತು. ಅಂಬಾರಿ ಏರುವ ಈ ಕುರಿಮರಿಯನ್ನು ದುರ್ಗಮ್ಮನಿ ಆರಿಕೆ ಕೊಟ್ಟಂತೆ ಕತ್ತರಿಸಲೇಬೇಕು. ಅದಕ್ಕೆಲ್ಲ ನಾನಿದ್ದೇನೆ, ನೀನೇನು ಚಿಂತಿಸಬೇಡ. ಗೌಡ್ರೆ, ಅದನ್ನ ಹತ್ತಕ್ಕ ಮುಗಿಸ್ಬಿಡ್ರಿ. ಮೊದಲ ನಿಮ್ಮ ಬಾಬಾ ಪ್ರಕೃತಿ ಚೆಕ್ ಮಾಡೋಣ. ನಡ್ರಿ ಹೋಗೋಣ ನಾವು. ಮೂರು ವರ್ಷ ಜೈಲಲ್ಲಿ ಕಳೆದು ಬಂದು ಈ ಶಕ್ತಿ ಇಂದು ಪಂಜರದಿಂದ ಬಿಡುಗಡೆಯಾದ ಹುಲಿ. ಗೌಡ, ಮೊದಲು ನಿನ್ನ ಕೊಲೆ. ಇಲ್ಲ ಇಲ್ಲ, ಮೊದಲು ನನಗಾಗಿ ದುಃಖದಿಂದ ಬಾಳುತ್ತಿರುವ ನನ್ನ ಅಣ್ಣ ಅತ್ತಿಗೆಯರ ಬೇಟೆಯಾಗಬೇಕು. ಆ ನಂತರ ಗೌಡನ ರಕ್ತ ಹರಿಸಬೇಕು. ನಾಗ, ಕಾಳ, ರವಿ, ತಲಾಟಿ ಛಲ ತೊಟ್ಟು ಬಂದ ಈ ಶಕ್ತಿಯಿಂದ ನಿಮ್ಮ ಐವರ ಪ್ರಾಣಹರಣ. ಮೇಲೆ ಜೈಲಿಗೆ ಪಯಣ.
ಯಾಕೆ ಹೋದ್ನು ನನಗೆ ಧೈರ್ಯನ ಸಾಲ್ವಲ್ರಿ ಈ ಸಂತ ಹೆಂಗ ತಾಳಿರೋ ಸಾಹೇಬ ಯಾಕೆ ತಲಾಟಿ ಏನಾಯ್ತು ನಿಂಗೆ ಏನಾತದ ಕೇಳ್ತು ಯಪ್ಪ ನಾನು ಸಂತ ನಿನಗೇನು ಗೊತ್ತು ಏನಾಯ್ತು ಹೇಳೀಗ ನಾನಿರುವಾಗ ನೀ ಯಾಕೆ ಹೆದರ್ಕೊಂತೀಯ ಹೇಳ್ಕೊಂತ ಬಂದಲೆ ನನ್ ಗುದದ್ವಾರ ಹೋಗು ಕಕ್ಕಸ್ ಬಾಯ ಹಾಸ್ಬಿಡಕತ್ತಪ್ಪ ಈ ರೀತಿ ನಡುಗಿದ್ರೆ ಏನಾಯ್ತು ಲಾಟಿ ಯಾವುದಕ್ಕೂ ಧೈರ್ಯದಿಂದಿರಬೇಕು ಯಾರ್ದಾದ್ರೂ ಹೆದರಿಕೆ ಇದೆ ನಿನಗೆ ಬೇಗ ಹೇಳು ರವಿ ಸಾಹೇಬ ನಿನಗೆ ಲಗು ಹೇಳ್ಬೇಕಂದ್ರ ಮುಗುಳು ಅಂತ ಬರಾಕತ್ತ ಗಟ್ಟಿ ನೀತಿ ಹೇಳ್ಬೇಕಂದ್ರ ತಲಾಟಿ ಈ ನಿನ್ನ ಮಾತು ಕೇಳಿದ್ರೆ ಗಟ್ಟಿ ಎದಿ ಇದ್ದವ ಸಹಿತ ಹೆದರ್ಕೊಂತಾರ ಯಪ್ಪ ರವಿ ಸಾಹೇಬ ಹೆಂಗ ಹೆದರ್ಕೊಂಡ್ಬಿಟ್ಟು ಆ ಶಕ್ತಿ ಸಂಕಲ ಹಿಡ್ದೋತು ಯಪ್ಪ ನನಗ ಏನ್ ಮಾಡ ತಲಾಟಿ ಮೇಲಿಂದ ಆರ್ಡರ್ ಆ ರೀತಿ ಆಯಿತು ಇನ್ನಾದರೂ ನಾವು ಅವನನ್ನು ಬಿಡುವುದಿಲ್ಲ ಯಪ್ಪ ಅವನ ಹಂಗ್ ಬಿಡಾಕ್ ಹೋಗ್ಬೇಡಪ್ಪ ಯಾವ್ದ್ರ ಕೇಸ್ನ ಹಾಕಿ ಅವ್ನು ಬರ್ಲಂಗ್ ಮಾಡ್ಬಿಡು ಯಪ್ಪ ನನ್ನ ಮಗಳ ಲಗ್ನ ಮಾಡಿಲ್ಲ ಇನ್ನು ಮಾಡ್ಬೇಕು ಯಪ್ಪ ನಾನು ನೀವೆಲ್ಲ ಹೆದರುವ ಕಾರಣವಿಲ್ಲ ನೀವೆಲ್ಲರೂ ನನ್ನ ಮನೆಯಲ್ಲಿ ಇದ್ದು ಬಿಡ್ರಿ ಅವನ ಮೇಲೆ ಯಾವುದಾದರೂ ಕೇಸ್ ಹಾಕಿ ಆ ಪುಡಾರಿ ನನ್ನ ಮಗನ ಒತ್ತೊಳಗೆ ಹಾಕಿ ಬಿಡುತ್ತೇನೆ ಕಡೆ ಹೋಗೋಣ ಆಯ್ತು ಬೈಲಿಪ್ಪ ಅಣ್ಣ ಅತ್ತಿಗೆ ಯಮುನ ಯಾರು ಇಲ್ವಲ್ಲ ಎಲ್ಲರೂ ಎಲ್ಲಿಗೆ ಹೋಗಿರಬಹುದು ನನ್ನ ತಮ್ಮ ಸೆರೆಮನೆಗೆ ಹೋದನೆಂಬ ಚಿಂತೆಯಲ್ಲಿ ತಲೆ ಕಡಿಸಿಕೊಂಡು ಎಲ್ಲಿಯಾದರೂ ಹೋಗಿರಬಹುದೇ ಇಲ್ಲ ಹುಲಿಯಂತ ನನ್ನ ತಮ್ಮನಿದ್ದರು ಕಣ್ಣು ಕಳೆದುಕೊಂಡು ಕುರುಡನಾದನೆಂದು ಮನಸ್ಸಿಗೆ ತಾಪ ಮಾಡಿಕೊಂಡು ಎಲ್ಲಿಯಾದರೂ ಕಣ್ಮರೆಯಾದರೆ ಇಲ್ಲ ಶಕ್ತಿ ಜೈಲಿಗೆ ಹೋದ ಶಕ್ತಿಯ ಹೆಂಡತಿಯ ಬಾಳ ನಡೆದಾಯ್ತಲ್ಲ ಎಂದು ಬೇರೆ ಮನೆ ಏನಾದರೂ ಮಾಡಿರಬಹುದೇ ಹಾಗಾದರೆ ನನ್ನ ಹೆಂಡತಿ ಇರಬೇಕಿತ್ತಲ್ಲ ಚೇಚೆ ಇಲ್ಲ ಇಲ್ಲ ನನ್ನ ಹಕ್ಕ ಕೇಳಿ ಸೈಕಿಳಿ ಹೋಗಲ್ಲ ಏನಾಗಿರಬಹುದು ಗೌರನಾಗನ ಗುಂಪಿನಿಂದ ಏನಾದರೂ ಅನಾಹುತ ಸಂಭವಿಸಿರಬಹುದು ಏನೆಂದು ತಿಳಿದುಕೊಳ್ಳಲಿ ನನ್ನ ಮನೆತನದಲ್ಲಿ ಅಲ್ಲಿ ಏನೋ ಒಂದು ಪ್ರಾಗದ ಕಾಣ್ತದೆ ಅದು ಏನಿರಬಹುದೆಂದು ನೋಡಲಿ ಇದು ನನ್ನ ಯಮುನೆಯ ಪತ್ರ ಇದನ್ನೇ ಕಿತ್ತಿದ್ದಾರೆ ಓದಿ ನೋಡೋಣ ನಿಮ್ಮ ಅಚ್ಚುಮೆಚ್ಚಿನ ಮಡದಿಯಾದ ಯಮುನೆ ಮಾಡೋ ನಮಸ್ಕಾರಗಳು. ಇಲ್ಲಿವರೆಗೆ ನಾನು ನಿಮ್ಮ ಪ್ರೀತಿ ಎಂಬ ನಸಿಯಲ್ಲಿ ಹೂವಾಗಿ ಅರಳಿ ಈಗ ನಿಮ್ಮಿಂದ ದೂರವಾಗಿದ್ದೇನೆ. ಯಾಕೆಂದ್ರೆ ಈ ಹಿಂದೆ ನನ್ನ ತಂದೆಯನ್ನು ಕೊಂದ ಆ ನಾಗ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ನುಂಗಿ ನಿನ್ನಣ್ಣ ಶಿವಣ್ಣನ ಕಣ್ಣು ಕಿತ್ತ ಆ ಗೌಡ ನೀನು ಜೈಲು ಸೇರಿದ ಕೆಲ ದಿನಗಳಲ್ಲಿ ತನ್ನ ದುರಹಂಕಾರದ ಕಿಡಿಯಿಂದ ನಾಗ ಕಾಳ ಅನ್ನ ಸಂಚು ನಿರ್ಮಿಸಿ ರಾತ್ರಿ 10 ಗಂಟೆ ಸಮಯ ಮಾವನವರು ಕ್ಷಣದಲ್ಲಿ ಎಲ್ಲರನ್ನು ಅಗಲಿಸಿ ರಾತ್ರಿಯಲ್ಲಿ ಮಲಗಿದಾಗ ನಮ್ಮ ಹಾಸಿಗೆಯಲ್ಲಿ ಅದೇ ಕ್ಷಣದಲ್ಲಿ ಮಾವನವರು ಬಂದಾಕ್ಷಣ ಅವರಲ್ಲಿಂದ ಅದನ್ನು ನೋಡಿದ ಮಾವ ನಿರಪರಾಧಿಗಳಾದ ನಮ್ಮನ್ನು ತೋಳಿರುವಂತ ಹೊಡೆದು
ಮನೆಯಿಂದ ಹೊರತಳ್ಳಿ ತಾವು ಕೂಡ ಹುಚ್ಚಾಗಿ ನೀರು ಪಾಲಾಗಿ ಬಿಟ್ಟರು. ನಾನು ಕ್ಷಣದಲ್ಲಿ ಕಟ್ಟಿಗೆ ತಂದು ನಾನು ಕಾಡಿಗೆ ಹೋದೆ. ಆ ದುಷ್ಟನನ್ನು ಬಂದು ನಿಮಗಾಗಿ ಮೀಸಲಿಟ್ಟಿರೋ ಈ ಮಣ್ಣಿನ ಮಡಿಕೆಯನ್ನು ನಾನು ಪವಿತ್ರವಾದ ನಿಮ್ಮ ಹೃದಯಕ್ಕೆ ಕೆಟ್ಟ ದೇಹವನ್ನು ಅರ್ಪಿಸಬಾರದು ಅಂತ ಹೇಳಿದ್ದೇನೆ. ಈಗ ಅಕ್ಕ ಮಾವ ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಿಮ್ಮಿಂದ ದೂರಾದ ನಾನು ಅವರ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಇನ್ನೂ ಬದುಕಿದ್ದೇನೆ. ನೀವು ಮಾತ್ರ ಅಗಲಿದ ಅಣ್ಣ ಅತ್ತಿಗೆಯರನ್ನ ಹುಡುಕಿ ಅವರನ್ನ ಒಂದುಗೂಡಿಸಿ ಮತ್ತೆ ಅವರ ಜೊತೆ ಹೊಸ ಸಂಸಾರವನ್ನ ಸಾಗಿಸಿ ಪವಿತ್ರ ಹೃದಯದವರಾದ ನನ್ನ ಗಮನಿಸಿಕೊಳ್ಳದೆ ನನ್ನ ಯಮನೆಯ ಶೀಲಕ್ಕೆ ಕಾರಣನಾದ ನಿನ್ನ ವೃತ್ತವನ್ನು ಕೆಳಗೆ ನಿನ್ನ ಎದೆಗುಂಡಿಗೆ ಬರುವ ರಕ್ತದಿಂದ ನನ್ನ ಯಮನೆಯ ಜಯ ಪುಟ್ಟ ಪುಟ್ಟದು ಪ್ರಜ್ವಲಿಸಿ ಬರುತ್ತಿರುವುದನ್ನು ಸೇಡಿನ ಹಿಡಿಯಬೇಕು. ಸನಾತನವಾದ ಈ ಗಂಡು ಕೊಡಲಿಯಿಂದ ನಿನ್ನ ಗುಂಪಿನವರು ನನ್ನ ಹೆಂಡತಿ ಅಣ್ಣ ಅತ್ತಿಗೆಯರ ಕೊಡಲಿಗೆ ಹೂಮಾನ ಮಾಡಿ ಹಾಕಿ ಅವರ ಪಾದ ಪದ್ಮಾಂಗಗಳಿಗೆ ರಕ್ತಾಭಿಷೇಕ ಮಾಡದಿದ್ದರೆ ನೋಡು ಶಕ್ತಿನೇ ಅಲ್ಲ. ಅದೇಕೋ ಎಂದು ನನ್ನ ಬಲಗಣ್ಣು ಹಾರುತ್ತಿದೆಯಲ್ಲ. ಸತ್ತ ಬಲಿ ತುಳ್ಳು ಬದುಕಿದ ಈ ರೈತ ಮತ್ತೆ ಮೇಟಿರಾಯನಾಗಿ ಎಲ್ಲವನ್ನು ಕಳೆದುಕೊಂಡ ಮೇಲೆ ಏನಾದರೇನು? ಎಲ್ಲ ನನ್ನ ಪ್ರಾರಂಭ ಕರ್ಮ. ನನ್ನವರು ಇಲ್ಲೇ ಇರಬಹುದೆಂದು ಬಂದೆ, ಆದರೆ ಅವರೆಲ್ಲಿಯೂ ಹೋಗಿಬಿಟ್ಟಿದ್ದಾರೆ. ತಂದೆ ಶಿವಶಂಕರ, ಗಂಡ ಹೆಂಡತಿಯಿಂದ ಬೇರೆಯಾಗಿ ಈ ರೀತಿ ಭಿಕ್ಷಾಟನೆ ಮಾಡುವುದು ನನಗೆ ಸರಿಮಾಡುವುದಿಲ್ಲಪ್ಪ. ಆಸ್ತಿ ಅಂತಸ್ತಿನಲ್ಲಿ ದೊಡ್ಡ ರೈತನೆನಿಸಿಕೊಂಡ ನನ್ನ ಗಂಡ ಇನ್ನೂ ಎಷ್ಟು ದಿನ ಅಂತ ಈ ಕಾಡಡವಿಯಲ್ಲಿ ಕಾಲ ಕಳೆಯಬೇಕು ತಂದೆ? ಹತ್ತು ಜೀವನ ಸನ್ನಾಯಿಸಿಕೊಳ್ಳಬೇಕಿತ್ತ ನಮ್ಮ ಶ್ರೀಮಂತರ ಮನೆಯಲ್ಲಿ ಮಾಡಿ ಕಾಲ ಕಳೆಯಬಹುದಾಗಿತ್ತಲ್ಲ ಗಂಗಾ. ಏನೋ ಕಾಮುಕ, ಯಾರು ಇಲ್ಲದ ಈ ಕಾಡಡವಿಗೆ ಬಂದು ಒಂದು ಹೆಣ್ಣಿಗೆ ಈ ರೀತಿ ಮಾತಾಡುತ್ತಿರುವೆಯಲ್ಲ, ನೀನೇನು ಮನುಷ್ಯನೋ ಇಲ್ಲ ರಾಕ್ಷಸನೋ? ಹೃದಯ ಬಿಚ್ಚಿ ಸಂತಸದಿಂದ ಮಾತನಾಡಿದ್ರೆ ನಾನು ಮನುಷ್ಯ, ಹಮ್ಮು ತೆರೆದು ಮಾತನಾಡಿದ್ರೆ ನಾನು ರಾಕ್ಷಸ. ಏನಂದೆ? ಮಾತಿಗೆ ಮಾತು ಬೆಳೆಸಿ ಈ ಕೊಡ್ಲಿ ಕಾಲದವರಿಗೆ ಅಡ್ಡ ಮಾತಿಗೆ ಮಾತು ಬೆಳೆಸಿ ನನ್ನ ಮಾತಿಗೆ ಒಪ್ಪಿ ನಮ್ಮ ದನಿಗೆ ಸವಿಸುಳ್ಳ ನೀಡುವುದನ್ನು ಮಾತು ಕೊಟ್ಟರೆ ನಾನು ಕಾಳ. ನೀ ನನ್ನ ದಾರಿಗೆ ಅಡ್ಡಗಟ್ಟಿ ಮೇರೆದು ಹೋರಾಡಿ ಜನ ಬಿಚ್ಚಿ ಚೀರಾಡಿದರೆ ನಾನಾಗುವೆ ಉನ್ಮತ್ತ ಕಾಳ. ಎಲ್ಲೋ ಗೌಡನ ಹಾಸಿಗೆ ಎತ್ತುವ ಕತ್ತೆ. ಹೆಣ್ಣೆಂದರೆ ಪಾರ್ವತಿ ಅವತಾರ ಅಂತ ನೀನು ಬಂದಂತೆ ಕಾಣುತ್ತದೆ. ಹಿಂದೊಮ್ಮೆ ನಮ್ಮ ಮನೆಗೆ ಬಂದು ಗಂಡ ಹೆಂಡತಿಯಿಂದ ಬೇರೆ ಮಾಡಿದ್ದಲ್ಲದೆ ಇಂದ ಗೌಡನಿಗೆ ಶರಗ್ ಹಾಸಲು ಕರೆಯಲು ಬಂದಿರುವೆಯಲ್ಲ, ಇದಕ್ಕಿಂತ ಮುಂಚೆ
ನಿನ್ನ ತಾಯಿಯನ್ನ ಆ ಗೌಡನ ಪಕ್ಕ ಮಲಗಿಸಿ ಬರ್ಬೇಕಾಗಿತ್ತು ಸೂಳೆ ಮಗನೇ. ಪತಿವ್ರತ ಮಾತೆಯಾಗಿ ಪವಿತ್ರ ತುಂಬಿದ ನನ್ನ ತಾಯಿಗೆ ಸೂರ್ಯ ನಿಮ್ಮಂತೆ ಅವಳೇನು ಗಂಡ ಬಿಟ್ಟ ಕೈಯಾಳಿಂದ ತಿರುಗಿ ನಿನ್ನನಿಗೆ ಆಸೆ ಮಾಡಬಲ್ಲ. ನಿನ್ನ ತಾಯಿಯಂತೆ ಇನ್ನೊಬ್ಬರಿಗೆ ಶರಕ್ ಹಾಸಿ ನಿನ್ನ ಕವನನ್ನು ಹೆತ್ತು ಗೌಡನ ಕೈ ಚೀಲ ಕೆಲಸ ಮಾಡಿದವಳಲ್ಲ ಈ ಗಂಗಾ. ಮಾತಿಗೆ ಮಾತು ಬೆಳೆಸಿ ಈ ಕೊಡ್ಲಿ ಕಾಲದ ಮಾತನಾಡಿದ್ರೆ ನಿನ್ನನ್ನು ಹೊತ್ತು ಮನೆಗೆ ಇಲ್ಲಿಯವರೆಗೆ ಮಾತನಾಡಿದಂತೆ ಇನ್ನು ಮುಂದೆ ಮಾತನಾಡಲು ಬಂದ್ರೆ ಏನಿಲ್ಲ ಶಿರ ಕಡೆದು ಹರಣ ಅಡಿಗೇರಿಸಬೇಕಾಗುತ್ತದೆ. ಎಚ್ಚರ 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 ಎಂದು ಮೇರು ಪರ್ವತವನ್ನೇ ಸುತ್ತಿ ಕಾಲಕೂಟವನ್ನು ಹೊರ ತೆಗೆದ ಬಗೆಯುವ ಈ ಬಾಗ್ಪುರ ಕಾಳಿಂಗ ರಾಯನಿಗೆ ಯಕಚಿತ್ ನೀನೊಂದು ಹೆಣ್ಣು ಎಚ್ಚರ ನೀಡುವುದು ಮಾತೆತ್ತಿದೆಯಾ ಹೆಣ್ಣು? ನಿನ್ನಂತ ಸಾವಿರಾರು ಬೆಂತಿರ ಮಾಂಗಲವನ್ನೇ ಕಿತ್ತು ಮಣ್ಣಲ್ಲಿ ಹಾಕಿ ಈ ಕಾಳಿಂಗ ರಾಯನಿಗೆ ಚೆನ್ನಮ್ಮನಂತೆ ಸೂರ್ಯನಾಗಿ ಮಾತನಾಡಿದರೆ ಆಂಗ್ಲರಂತೆ ಗಂಟ್ಲ ಕಚ್ಚದೆ ಬಿಡಲಾರಲ್ಲ. ಏನಲೇ ಈ ಶಕ್ತಿ ಜೈಲಿಗೆ ಹೋದನೆಂದು ತಿಳಿದು 10 ಜನರ ಗುಂಪು ಕಟ್ಟಿಕೊಂಡು ಬಂದು ದೊಡ್ಡ ಅರಣ್ಯದಲ್ಲಿ ಕಾಲ ಕಳೆಯುತ್ತಿರುವ ನನ್ನ ಅತ್ತಿಗೆಯ ಮೇಲಾಡಿ ಬಂದು ಯಾವ ಮಗನೇ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಚೆಲ್ಲದ ನಿನ್ನ ಗೌಡನ ಸೇಡಿನ ಮೊದಲನೆಯ ಬಲಿ ಇಂದು ನೀನೇ ಆದ ಮಗನೇ. ಈ ಕೊಡಲಿಯಿಂದ ಹೊರ ಬರುವ ಸೇಡಿನ ಕಿಡಿಗಳನ್ನು ಅಮ್ಮ 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 ಎನ್ನುವ ಶಬ್ದ ಈಗ ತಿಳಿತಲ್ಲೇ ಮಗನೇ ನಿನಗೆ. ಸಾವಿರಾರು ಗರತಿಯರ ಸೀಲಗೈದ ನಿನ್ನ ಪಾಪದ ಕೊಡ ಎಂದು ಒಡೆದು ಹಾಕುತ್ತೇನೆ. ಬಾಳ ಹೇಳು, ನನ್ನ ಅಣ್ಣ ಅತ್ತಿಗೆಯನ್ನು ಅಗಲಿಸಲಿಕ್ಕೆ ಯಾರು ಕಾರಣರು? ನನಗೇನು ಗೊತ್ತಿಲ್ಲ, ನನ್ನನ್ನು ಬಿಟ್ಟು ಬಿಡು. ಕಾಳ, ನಿನ್ನನ್ನು ಈಗಲೇ ಬಿಡಬೇಕೆಂದು ಈ ಕೊಡ್ಲಿ ಹಿಡಿದು ಕೇಳಿದೆ. ನನ್ನ ಮನೆತನಕ್ಕೋದ ಅನ್ಯಾಯವೇನೆಂದು. ಕಾಳ, ನಿಜ ಹೇಳಿದರೆ ನಿನಗೆ ಜನ್ಮ, ಸುಳ್ಳು ಬಗಳಿದರೆ ಬಂತು ನಿನಗೆ ಕರ್ಮ. ಶಕ್ತಿ, ನೀ ಯಾವಾಗ ಬಂದಿಯೋ ಏನಿದೆಲ್ಲ? ಅಣ್ಣ, ಇದು ನಿನ್ನ ತಮ್ಮನ ಹೋರಾಟ. ನಿನ್ನ ತಮ್ಮನಿಂದು ಜೈಲಿನಿಂದ ಬಿಡುಗಡೆಯಾಗಿತ್ತು. ಬೇಟೆಗಾರರಂತೆ ಬೇಟೆಯಾಡುತ್ತಿದ್ದಾನೆ ಈ ಕಾಡು ಮೃಗಗಳನ್ನು. ಹೇಳಲೇ ಬೇಡ. ಅಣ್ಣ, ಈ ಚಾಂಡಾಲನ ಮಕ್ಕಳು ನಾನಿಲ್ಲದ ಸಮಯ ಸಾಧಿಸಿ ನನ್ನ ಯಮನೆಯ ಶ್ರೀಲಕ್ಕೆ ಕೊಳ್ಳೆ ಇಟ್ಟು ಬಿಟ್ಟರದ ಈ ಚಾಂಡಾಲನ ಮಕ್ಕಳು ಆ ಸೇಡಿಗಾಗಿ ಮೊದಲು ಈ ಬಿಡಾಡಿ ನನ್ನ ಮಗನ ಕೊಲೆ. ಜೈ ಬಜರಂಗಬಲಿ. ಅಣ್ಣ ಅಣ್ಣ, ತಂದಗಾಯ್ತಾನೆ ನಿನ್ನ ಬಡ. ಇಲ್ಲ, ಇದು ತಣ್ಣಗಾಗಿ ಕಣ್ಣೀರಿಗಾಗಿ ಹೊರಬಂದ ಈ ಗಂಡು ಕೊಡಲಿಯ ಮನ ತಡೆಯಬೇಕಾದರೆ ಇನ್ನು ಅನೇಕರ ರಕ್ತ ಕಾಲುವೆ ಹರಿಯಬೇಕಾಗಿದೆ. ಏನಿದೆಲ್ಲ ನಿನ್ನ ಅವಸ್ಥೆ? ಮೊದಲು ಯಮುನಾಳನ್ನು ನೋಡೋಣ. ಯಮುನಾಳನ್ನು ನೋಡುವುದು ಈಗಲ್ಲದ ಈ ಪಾಪಿಗಳ 5 ಉಂಡ ಚಡ್ಡಾಡಿದ ನಂತರ. ನಡೆ ಮೊದಲು ಯಮುನಾ ಎಲ್ಲಿದ್ದಾಳೆ ಹುಡುಕೋಣ. ಯಮುನಾಳ ಬಗ್ಗೆ ನೀನು ಚಿಂತಿಸಬೇಡಲ್ಲ, ಅವಳು ಬರುವಾಗ ಬಂದೇ ಬರ್ತಾಳೆ.
ಅವಳು ಸೀಲೆ ಕಳೆದುಕೊಂಡು ಕಾಲ ರೂಪಿಣಿಯಾಗಿದ್ದಾಳಲ್ಲ. ರಣರಂಗದ ಈ ರೈತರ ಹೋರಾಟದಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದು ಎತ್ತಿ ತೋರಿಸುವುದೇ ಮೊದಲು ನನ್ನ ಗುರಿಯಾಗಿದೆ. ನೀವೀಗ ಮನೆಗೆ ಹೋಗ್ರಿ, ನಾನು ಆ ಗೌಡರಾಗನ ಸಮಾಚಾರ ತಿಳಿದುಕೊಂಡು ಬರ್ತೀನಿ. ಶಕ್ತಿ ಏಕೆ ಬಂದಿಲ್ಲ ಅಲ್ಲಿಗೆ? ನಿನ್ನ ಜೊತೆ ಮಾತನಾಡುತ್ತಲೇ ನನ್ನ ಜೊತೆ ಮಾತನಾಡಲಿಕ್ಕೆ ನೀನೇನು ನನ್ನ ನಿನಗೆ ನಿಮ್ಮ ಪರಿಗುಣ ಹೀಗೆ ಮಾತಾಡುವ ಹಿಂದೆ ಮಾಡಿಬಿಟ್ರೆ ಮೆಟ್ಟಿ ಸುಳಿಯುವ ಮಗನೇ ಉತ್ಸವ. ನನ್ನನ್ನು ಮೆಟ್ಟಿಸಿ ಹೇಳುವುದಕ್ಕೆ, ನನ್ನನ್ನು ಸುಟ್ಟು ಹೋಗುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನನ್ನು ಮೆಟ್ಟಿ ಸೀಳಲು ಬಂದಿರುವೆ. ಅವರು ಸುರಾಮರಾಗಿ ಈ ಕಣ್ಣು ಕೊಡಲಿಯ ಒಡಲಿನಲ್ಲಿ ಕೊಟ್ಟನೆ ಕುದಿಯುತ್ತಿರುವ ಸಾಮ್ರಾಜ್ಯಕ್ಕೆ ರಸವನ್ನು ಕಣ್ಣು ಮುಚ್ಚಿದವು ನಿನ್ನ ಕ್ಷತ್ರಿಯ ಕುಲದ ಪುಣ್ಯಗಳು ಇದರ ಬಟ್ಟೆಯಲ್ಲಿ ಹುದುಗಿಕೊಂಡಿವೆ ಯುಗಾಂತರದ ವಿಪ್ಲವಗಳು. ಹೇಳೋ ಬಡ್ಡಿ ಮಗನೇ, ನನ್ನ ಯಮನಿಯ ಸೀಲಕ್ಕೆ ಕಾರಣ ಯಾರು? ಇಲ್ಲ, ನನಗೇನು ಗೊತ್ತಿಲ್ಲ ಮಗನೇ. ಮಗನೇ ಗೌಡ, ಕಡಲನ್ನೇ ಕಡಿದು ಕಷ್ಟವನ್ನು ಅಳಿಸಬಲ್ಲ ಈ ಶಕ್ತಿ ನಿನ್ನಂತವನೆಂದಿಗೂ ಬಿಡಲಾರ. ನನ್ನ ಯಮನಿಯ ಶೀಲಕ್ಕೆ ಕೊಳ್ಳಿಟ್ಟು ನಿನ್ನ ಮೇಲಿನ ನನ್ನ ಒಂದೊಂದು ಸೇಡಿನ ಕಿಡಿಗಳು ಕರಿನಾಗರ ಬಿಡಿನಾಗರಂತೆ ಎತ್ತಿ ಬೋರ್ತಿವೆ ಕಚ್ಚಿ ತಿನ್ನುವುದಕ್ಕಾಗಿ. ಹೇಳೋ ಬಡ್ಡಿ ಮಗನ, ನಿಜ ಹೇಳ್ತೀರೋ? ಗೋನು ಮುರಿದು ನೇನು ಹಾಕಲೇ? ನನ್ನ ಗೋನು ಮುರಿದು ನೇನು ಹಾಕಲಿಕ್ಕೆ ಅವನಲ್ಲಿ ಪರಶುರಾಮನ ಪಾರ್ವತಿಯ ತ್ರಿಶೂಲ ಕರ್ತವ್ಯ. ಆ ಕೆಲಸ ನಿನಗೂ ಸಾಧ್ಯವಿಲ್ಲ, ನಿನಗೂ ಸಾಧ್ಯವಿಲ್ಲ. ಗೌಡ, ನಿನ್ನ ಶಿರ ಕಡಿದು ಹರರ ಅಡಿಗೇರಿಸುವುದಕ್ಕಾಗಿಯೇ ಜನ್ಮ ತಾಳಿ ಬಂದಿರುವೆ. ಭೂಮಿಕಾಯಿಯ ಕಾರ್ಪಣ್ಯ ಯಾವುದೇ ಕಾರಣಕ್ಕೂ ನಿನ್ನಂತ ಪಾಪಿಯನ್ನು ಜೀವನದಿಂದ ಉಳಿಸಲಾರೆ. ನಿನ್ನ ಪಾಪದ ಕೊಡ ಒಯ್ದು ಹಾಕ್ತೇನೆ ಮಗನೇ. ನಿಲ್ಲಿಸು ನಿನ್ನ ಕಾಯಕವನ್ನು. ಈ ಬೇಟೆ ನನ್ನದು. ಇಲ್ಲ, ವರಿಯಿಂದ ಹೊರಬಂದ ರಾಜನ ಕಟ್ಟಕ್ಕೆ ರಕ್ತದ ತಿಲಕ ಬೇಕೆಂದಂತೆ ಈ ನನ್ನ ಗಂಡು ಕೊಡಲಿಯ ಬಾಯಿಗೆ ಇವನ ರಕ್ತ ಬೇಕಾಗಿದೆ. ಹಾಗಾಗಿ ಈ ಬೇಟೆ ನನ್ನ ಬಾಯಿಗೆ. ಇಲ್ಲ ಶಕ್ತಿ, ನೀನು ಅಂದುಕೊಂಡಂತೆ ನಾನು ಶಾಂತ ಅಲ್ಲ. ಇವನಿಂದ ಶೀಲವನ್ನು ಕಳೆದುಕೊಂಡಿರೋ ನಿನ್ನ ಹೆಂಡತಿ ಯಮುನಾ. ಆವತ್ತೇ ನಾನು ಯಮುನಾ ಅಂತ ಹೇಳಿದ್ರೆ ಇಂದು ಈ ಬೇಟೆ ನನ್ನ ಕೈ ಸಿಗ್ತಾ ಇರಲಿಲ್ಲ. ಅಂದಾಗ ಇವರ ಆಸೆಯನ್ನ ಬಿಟ್ಟು ಬಿಡು. ಯಮುನಾ, ನೀನು? ಹೌದು ಶಕ್ತಿ. ಅಂದು ಇವನು ನನಗೆ ಕೊಟ್ಟಿರುವ ಚಿತ್ರಹಿಂಸೆಯನ್ನ ಇಂದು ನಾನು ನಿನಗೆ ಕೊಡಬೇಕಾಗಿದೆ. ಬಿಟ್ಟು ಇದರ ಆಸೆಯನ್ನ ಬಿಟ್ಟು ನಿನ್ನ ಹಿಂದೆ ಸರಿ ಶಕ್ತಿ. ಏನೋ ಬೋಳಿ ಮಗನೇ, ಹರಿದ ಹುಡುಕಿನಲ್ಲಿ ಹಲವಾರು ಹೆಣ್ಣುಗಳ ಶೀಲವನ್ನು ಕೆಡಿಸಿ ಮತ್ತೆಲ್ಲಿ ಅಡಿಗೆ ಕೊಡ್ತಿದೆಯೋ ನನ್ನ ಹೇಳಿ. ಅವತ್ತು ನನ್ನ ಮೇಲೆ ಕೆಟ್ಟ ಕಣ್ಣನ್ನು ಹಾಕಿರೋ
ಪಾಪಿ ಕಣ್ಣುಗಳು ಇದೆ ಅಲ್ವೇನೋ ಅನುಭವಿಸೋ. ನನ್ನ ಸಂಸಾರವನ್ನ ಹಾಳು ಮಾಡಿ ನನ್ನ ಆಸ್ತಿನ ನುಂಗಿ ಹಾಕಿರುವಂತ ಹಾಳು ಹೊಟ್ಟೆ ಇದೆ ಅಲ್ವೇನೋ. ಶಕ್ತಿ, ಈಗ ನನ್ನ ಆತ್ಮಕ್ಕೆ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು. ಇಂಥ ಅನ್ಯಾಯ ಮಾಡಿದ ಈ ನೀಚರನ್ನು ಚಾಡಾಡಿ ಈ ಜಗತ್ತಿಗೆ ಒಂದು ಮಾದರಿಯಾಗಿ ಶಾಪ ನೀಡು. ಈ ಒಂದು ನಾಟಕದಲ್ಲಿ ನಾಗರಾಜನ ಪಾತ್ರವನ್ನು ಶಿವಣ್ಣನ ಪಾತ್ರಧಾರಿಗೆ ಪುಟ್ಟಪ್ಪ ಕುರುಬರ್ ಸಾಕಿನ್ ಬಸ್ನಾಳ ಇವರಿಂದ ಕಾಣಿಕೆ. ಹನುಮಂತ ತಾಳಿ ಶಿವನ ಪಾತ್ರ ಮಾಡಿರ್ತಕ್ಕಂಥ ಸಿದ್ದಪ್ಪ ಕೊಪ್ಪದವರಿಗೆ